ಕಳೆದ ವಾರ ಹಾಲಿಡೇ ಇದ್ದಿದ್ದರಿಂದ ಕ್ಲಾಸಸ್ ಎಂಗೇಜ್ ಆಗಲಿಲ್ಲ. ಆಫ್ಟರ್ ಎ ಲಾಂಗ್ ಗ್ಯಾಪ್ 15 ಡೇಸ್ ಆದಮೇಲೆ ಮತ್ತೆ ಈ ಸೆಷನ್ ಶುರು ಮಾಡ್ತಾ ಇದ್ದೀವಿ. ಮಧ್ಯಕಾಲೀನ ಕನ್ನಡ ದೇಶೀಯ ಕಾವ್ಯ ಪರಂಪರೆ, ಇದರ ತಾತ್ವಿಕತೆಯ ಭಾಗ, ಇದರ ಬ್ಯಾಕ್ಗ್ರೌಂಡ್ ಭಾಗದಲ್ಲಿ ನಾವು ಹಿಂದೆ ಒಂದು 15-20 ದಿನಗಳ ಹಿಂದೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಸಾಂಸ್ಕೃತಿಕ ಮಹತ್ವ, ಪ್ರೇರಣೆ, ಧೋರಣೆಗಳು ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಒಟ್ಟು ಕೊಡುಗೆಗಳು, ಇವುಗಳ ಕುರಿತು ಒಂದು ಸೆಷನನ್ನು ಮಾಡಿದ್ವಿ. ಇವತ್ತು ಅದರ ಮುಂದುವರಿಕೆ ಭಾಗನ ಗಮನಿಸೋದಕ್ಕಿದೆ. ಇವತ್ತು ನಾನು ಮಧ್ಯಕಾಲೀನ ಕನ್ನಡ ದೇಶೀಯ ಕಾವ್ಯ ಪರಂಪರೆ ಈ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯ ಮತ್ತು ಪ್ರಭುತ್ವಗಳ ಸಂಬಂಧ, ಮಾರ್ಗಾದೇಶಿ, ಮೌಖಿಕತೆಯ ಸ್ವರೂಪ, ಸೈದ್ಧಾಂತಿಕ ಹಿನ್ನೆಲೆ, ರಗಳೆ ಷಟ್ಪದಿ ಸಾಂಗತ್ಯ, ಇಷ್ಟು ವಿಷಯಗಳ ಮೇಲೆ ಸ್ವಲ್ಪ ಬೆಳಕು ಚೆಲ್ಲೋದಕ್ಕೆ ಪ್ರಯತ್ನ ಮಾಡ್ತೀನಿ ಇವತ್ತು. ಮೊದಲನೇದಾಗಿ ಮಾರ್ಗ ಮತ್ತು ದೇಶಿ ಅಂತ ಎರಡು ಪರಿಕಲ್ಪನೆಗಳನ್ನ ನಾನು ಹಿಂದೆ ಸೂಕ್ಷ್ಮವಾಗಿ ಚರ್ಚೆ ಮಾಡಿದ್ದೆ. ಅವನು ಸ್ವಲ್ಪ ವಿಸ್ತಾರವಾಗಿ ಇವತ್ತು ಗ್ರಹಿಸ್ತಾ ನಮ್ಮ ಚರ್ಚೆನ ಆರಂಭ ಮಾಡೋಣ. ಮೊದಲಿಗೆ ಮಾರ್ಗ ಮತ್ತು ದೇಶಿ ಅಂತ. ಇವು ಕನ್ನಡದ ನಮ್ಮ ಪ್ರಾಚೀನ ಮತ್ತು ಮಧ್ಯಕಾಲೀನ ಸಾಹಿತ್ಯ ಪರಂಪರೆಯನ್ನು ಅರ್ಥ ಮಾಡ್ಕೊಳ್ಳುವಾಗ, ಗ್ರಹಿಸುವಾಗ, ಅಧ್ಯಯನ ಮಾಡುವಾಗಲೆಲ್ಲ ಮತ್ತೆ ಬಳಕೆಯಾಗುವ ಎರಡು ಪರಿಭಾಷೆಗಳು, ಮಾರ್ಗ ಮತ್ತು ದೇಶಿ ಅಂತ. ಇವುಗಳ ಮೊದಲು ಉಲ್ಲೇಖ ಬರೋದು ಪಂಪನ ಕೃತಿಗಳಲ್ಲಿ. ಅವನ ಪಂಪ ಭಾರತ ಅಂತ ಏನು ಒಂದು ಗ್ರೇಟ್ ಎಪಿಕ್ ಇದೆ, ಅಲ್ಲಿಂದ ಶುರುವಾಗುತ್ತೆ ಮಾರ್ಗ ಮತ್ತು ದೇಶಿಯ ಪ್ರಸ್ತಾಪ. ಆ ಪದಗಳನ್ನು ನಾವು ಮೂಲದಲ್ಲಿ ಗ್ರಹಿಸೋದು ಅವನಿಂದಲೇ. ಬಗೆ ಹೊಸ ತಪ್ಪುದಾಗಿ ಮಾರ್ಗದೊಳೊಂದುವುದು, ಒಂದಿ ದೇಶಿಯೊಳು ಪುಗುವುದು, ಪಕ್ಕ ಮಾರ್ಗದೊಳೆ ತಳ್ಳುವುದು ಅಂತ ಒಂದು ಮಾತು ಪಂಪ ಭಾರತದ ಪೀಠಿಕಾ ಪ್ರಕರಣದಲ್ಲಿ ಬರುತ್ತೆ. ಬಗೆ ಹೊಸ ತಪ್ಪುದಾಗಿ ಅನ್ನೋ ಪದ್ಯ ಏನಿದೆ ಅದು. ಅಲ್ಲ, ಅವನೇನು ಹೇಳ್ತಾನಂದ್ರೆ ತನ್ನ ಕಾವ್ಯದಲ್ಲಿ ತಾನು ಮಾರ್ಗ ನಿಷ್ಠ ಕವಿ, ಆದರೆ ಅಲ್ಲಲ್ಲಿ ಮಾರ್ಗದಲ್ಲಿ ಹೊಕ್ಕು ದೇಶಿಯ ಮೂಲಕ ಹೊರಗೆ ಬರ್ತೀನಿ, ದೇಶಿಯನ್ನೇ ಮಾರ್ಗ ಮಾಡ್ಕೊಳ್ತೀನಿ ಅಂತೆಲ್ಲ ಬೆಳೆಸ್ತಾನೆ. ಮಧ್ಯಕಾಲೀನ ಕನ್ನಡ ಕಾವ್ಯದ ಸಂದರ್ಭದಲ್ಲಿ ಮಾರ್ಗ ಮತ್ತು ದೇಶಿ ಇವೆರಡರ ಸಮನ್ವಯ ಕಂಡುಬರುತ್ತೆ. ಏನಿದು ಮಾರ್ಗ ಅಂತ ಹೇಳಿದ್ರೆ, ಮೊದಲನೇದು ಮಾರ್ಗ ಎನ್ನುವ ಪದ ಕ್ಲಾಸಿಕಲ್ ಲಿಟ್ರೇಚರ್ ಅಂತ ಏನು ಕರಿತಿದ್ದೀರೋ ಅದಕ್ಕೆ ಸಂವಾದಿ ಆಗುತ್ತೆ. ಕ್ಲಾಸಿಕಲ್ ಲಿಟ್ರೇಚರ್ ಅಥವಾ ಅಭಿಜಾತ ಸಾಹಿತ್ಯ ಅಂತ ಏನು ಕರಿತಿದ್ದೀರೋ ಅದಕ್ಕೆ ಸಂವಾದಿ ಆದದ್ದು ಮಾರ್ಗ ಎನ್ನುವ ಪದ. ಹಾಗಾದ್ರೆ ವಾಟ್ ಈಸ್ ಕ್ಲಾಸಿಕಲ್, ವಾಟ್ ಈಸ್ ಅಭಿಜಾತ ಅಂತ ಕೇಳಿದ್ರೆ, ಪ್ರಾಚೀನ ಸಂಸ್ಕೃತ ಸಾಹಿತ್ಯದ ಪ್ರಭಾವದಿಂದ ರೂಪಿತವಾದ ಸಾಹಿತ್ಯವನ್ನೆಲ್ಲ ನಾವು ಮಾರ್ಗ ಸಾಹಿತ್ಯ ಅಂತ ಕರಿತೀವಿ. ನಮ್ಮ ಕಾಂಟೆಕ್ಸ್ಟಲ್ಲಿ, ಕನ್ನಡದ ಸಂದರ್ಭದಲ್ಲಿ ಪ್ರಾಚೀನ ಸಂಸ್ಕೃತ ಸಾಹಿತ್ಯದ ಪ್ರಭಾವದಿಂದ, ಅದರ ಪ್ರೇರಣೆಯಿಂದ ರಚಿತವಾದ, ರೂಪಿತವಾದ ಸಾಹಿತ್ಯವನ್ನೆಲ್ಲ ನಾವು ಮಾರ್ಗ ಅಂತ ಕರಿತೀವಿ. ಮೊದಲನೇ ಕ್ಲಾಸಿಕಲ್ ಅನ್ನೋದು ಇದೇ ಅರ್ಥದಲ್ಲಿ, ಕ್ಲಾಸಿಕಲ್ ಲಿಟ್ರೇಚರ್, ಅಭಿಜಾತ ಸಾಹಿತ್ಯ ಅನ್ನೋದು ಇದೇ ಅರ್ಥದಲ್ಲಿ. ಎರಡನೇದು ಮಾರ್ಗ ಅಂತ ಹೇಳಿದ್ರೆ ಚರಿತ್ರೆ ಅಥವಾ ಪುರಾಣ ವಸ್ತುವನ್ನು
ಕಾವ್ಯ ವಸ್ತುವನ್ನಾಗಿ ಮಾಡಿಕೊಂಡದ್ದು ಯಾವುದಿದೆಯೋ ಅಂಥದ್ದೆಲ್ಲ ಮಾರ್ಗ ಸಾಹಿತ್ಯ. ಅಂದರೆ ಇತಿಹಾಸ ಮತ್ತು ಪುರಾಣಗಳಿಂದ ವಸ್ತುವನ್ನು ತೆಗೆದುಕೊಂಡು ಸಿದ್ಧವಾದ ಸಾಹಿತ್ಯವನ್ನೆಲ್ಲ ನಾವು ಮಾರ್ಗ. ಓಕೆ ಓಕೆ ಮೇಡಮ್. ಮಾರ್ಗ ಅಂತ ಹೇಳಿದ್ರೆ ಇತಿಹಾಸ ಮತ್ತು ಪುರಾಣ ಇವುಗಳಿಂದ ವಸ್ತುವನ್ನು ಸ್ವೀಕರಿಸಿ ರಚಿತವಾದ ಸಾಹಿತ್ಯವನ್ನು ಕೂಡ ನಾವು ಏನಂತ ಕರಿತಿದ್ದೀವಿ? ಮಾರ್ಗ ಅಂತ. ಮಾರ್ಗ ಸಾಹಿತ್ಯ ಅಂದರೆ ಚರಿತ್ರೆ ಮತ್ತು ಪುರಾಣ ಇವುಗಳ ವ್ಯಕ್ತಿಗಳು, ನಾಯಕರು, ಘಟನೆಗಳು ಇವರನ್ನು ಆಧಾರವಾಗಿ ಇಟ್ಟುಕೊಂಡು ರಚಿತವಾದ ಕಾವ್ಯವಸ್ತುವನ್ನು ಒಳಗೊಂಡಿದ್ರೆ ಅಂಥದ್ದನ್ನೆಲ್ಲ ಮಾರ್ಗ ಸಾಹಿತ್ಯ ಅಂತ. ಮೊದಲನೇದು ಸಂಸ್ಕೃತ ಸಾಹಿತ್ಯದ ಪ್ರಭಾವದಿಂದ ರೂಪಿತವಾದದ್ದು. ಎರಡನೇದು ಇತಿಹಾಸ ಮತ್ತು ಪುರಾಣಗಳ ವಸ್ತುವನ್ನು ಸ್ವೀಕರಿಸಿದ ಕೃತಿಗಳು ಯಾವುದಿದೆಯೋ ಅಂಥದ್ದನ್ನೆಲ್ಲ ನಾವು ಮಾರ್ಗ ಸಾಹಿತ್ಯ ಅಂತ. ಇನ್ನು ಮಾರ್ಗ ಅನ್ನೋ ಪದ ಪರಂಪರೆಯ ಸತ್ವ ಮತ್ತು ಶಕ್ತಿಗಳನ್ನು, ಏನ್ಷಿಯಂಟ್ ವಿಸ್ಡಮ್ ಅಂತ ಕರಿತೀರಲ್ಲ, ಪರಂಪರೆಯ ಸತ್ವ ಮತ್ತು ಶಕ್ತಿಗಳನ್ನು ತನ್ನೊಳಗೆ ಗರ್ಭೀಕರಿಸಿಕೊಂಡಿದ್ದು ಯಾವುದಿದೆಯೋ ಅದನ್ನು ಕೂಡ ನಾವು ಮಾರ್ಗ ಸಾಹಿತ್ಯ ಅಂತ ಕರಿತೀವಿ. ಹಾಗೆ ಮಾರ್ಗ ಅಂತ ಹೇಳಿದ್ರೆ ಇನ್ನೊಂದು ಅರ್ಥದಲ್ಲಿ ಸಂಸ್ಕೃತ ಭೂಯಿಷ್ಠವಾದ ಭಾಷೆ ಮತ್ತು ಶೈಲಿಗಳಿಂದ, ಸಂಸ್ಕೃತ ಭೂಯಿಷ್ಠವಾದ ಭಾಷೆ ಮತ್ತು ಶೈಲಿಗಳಿಂದ ರಚಿತವಾದ ಸಾಹಿತ್ಯ. ಅಂದರೆ ಅದರ ಶೈಲಿ ಮತ್ತು ಭಾಷೆ ಸಂಸ್ಕೃತದ ಪದಗುಚ್ಛಗಳಿಂದ ಕೂಡಿರುವಂಥದ್ದು, ಅದನ್ನು ಕೂಡ ನಾವು ಮಾರ್ಗ ಅಂತ. ಹೀಗೆ ಕನ್ನಡದಲ್ಲಿರುವ ಮಾರ್ಗ ಸಾಹಿತ್ಯ ಯಾವುದು ಹಾಗಾದರೆ ಅಂತ ಕೇಳಿದ್ರೆ ನೀವು ಚಂಪುವಿನಲ್ಲಿ ರಚನೆಯಾದ ಎಲ್ಲ ಬಗೆಯ ಸಾಹಿತ್ಯ, ಶಾಸ್ತ್ರ ಏನಿದೆಯೋ ಅದೆಲ್ಲವೂ ಕೂಡ ಮಾರ್ಗ ಸಾಹಿತ್ಯವೇ. ಚಂಪು ಬಂಧದಲ್ಲಿ ರಚಿತವಾದಂತಹ ಕಾವ್ಯ, ಗದ್ಯ, ಶಾಸ್ತ್ರ ಏನೆಲ್ಲ ಇದೆಯೋ ಅದೆಲ್ಲವನ್ನು ನಾವು ಮಾರ್ಗ ಸಾಹಿತ್ಯ ಅಂತ ಕರಿತೀವಿ. ಹಾಗೆ ಮಾರ್ಗ ಸಾಹಿತ್ಯದ ಇನ್ನೊಂದು ಲಕ್ಷಣ ಅಂದರೆ ಕನ್ನಡದಲ್ಲಿ ಓದು ಗಬ್ಬಗಳು ಅಂತ, ಓದು ಕಾವ್ಯಗಳು ಅಂತ ಏನಿವೆಯೋ ಅವೆಲ್ಲ ಕೂಡ ಮಾರ್ಗ ಸಾಹಿತ್ಯವೇ. ಕಾವ್ಯದಲ್ಲಿ ಎರಡು ಪ್ರಕಾರ ಮುಖ್ಯವಾಗಿ, ಓದುಗಬ್ಬ ಮತ್ತು ಹಾಡುಗಬ್ಬ ಅಂತ. ಕೆಲವನ್ನು ಓದಬಹುದು ಚೆನ್ನಾಗಿ, ಮತ್ತು ಕೆಲವನ್ನು ಹಾಡಿದಾಗ ಅವುಗಳ ಅರ್ಥಗಾರಿಕೆ ಹೆಚ್ಚು ಏನಾಗುತ್ತೆ, ಪ್ರಫುಲ್ಲವಾಗುತ್ತೆ. ಸೊ ಹಾಡುಗಾರಿಕೆಗೆ ಬದ್ಧವಾದ ಕಾವ್ಯ ಇದ್ದರೆ ಅದು ಹಾಡುಗಬ್ಬ. ಓದುವಿಕೆಯ ಮೂಲಕ ನಮ್ಮ ಗ್ರಹಣಕ್ಕೆ, ನಮ್ಮ ಸ್ಮೃತಿಗೆ ತಂದುಕೊಳ್ಳಬಹುದಾದ, ನಮ್ಮ ಅರಿವಿಗೆ ತಂದುಕೊಳ್ಳಬಹುದಾದ ಸಾಹಿತ್ಯ ಇದ್ದರೆ ಅದು ಓದುಗಬ್ಬ ಅಂತ. ಸೊ ಮಾರ್ಗ ಸಾಹಿತ್ಯ ಸಾಮಾನ್ಯವಾಗಿ ಓದುಗಬ್ಬವಾಗಿರುತ್ತೆ. ಅದರಲ್ಲಿ ಅದನ್ನು ಹಾಡಬಹುದು, ಹಾಡ್ತಾರೆ, ಗಮಕ ವಾಚನ ಕೂಡ ಮಾಡ್ತಾರೆ. ಆದರೆ ಹೆಚ್ಚಾಗಿ ಅದನ್ನು ಓದಿದಾಗ ಅದರ ಇಂಪು, ಅರ್ಥ ನಿಬಿಡುತ್ತೆ, ಹೆಚ್ಚು ಚೆನ್ನಾಗಿ ಗ್ರಾಹ್ಯವಾಗುತ್ತೆ. ಸೊ ಹಾಗಾಗಿ ಓದುಗಬ್ಬಗಳೆಲ್ಲವೂ ಮಾರ್ಗ ಕಾವ್ಯಗಳು ಅಥವಾ ಮಾರ್ಗ ಸಾಹಿತ್ಯ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಮಾರ್ಗ ಅನ್ನೋದಕ್ಕೆ ವಸ್ತುಕ ಕಾವ್ಯ ಅಂತ ಕರಿತೀವಿ. ನಮ್ಮಲ್ಲಿ ಕನ್ನಡದಲ್ಲಿ ಕಾವ್ಯದ ಎರಡು ಪ್ರಕಾರಗಳು ಅಂತ, ವಸ್ತುಕ ಮತ್ತು ವರ್ಣಕ ಅಂತ. ವಸ್ತುಕ ಕಾವ್ಯವೆಲ್ಲವೂ ಮಾರ್ಗ ಸಾಹಿತ್ಯ ಅಂತ. ಏನಿದು ವಸ್ತುಕ ಅಂತ ಕೇಳಿದ್ರೆ, ಯಾವ ಕಾವ್ಯ ಕತೆ ಹೇಳುವುದಕ್ಕಾಗಿಯೇ ದುಡಿಯುತ್ತೋ ಅದೆಲ್ಲ ವಸ್ತುಕ. ಅಂದರೆ ಕಥೆಯೇ ಅಲ್ಲಿ ಮುಖ್ಯ, ವರ್ಣನೆ ಅಲ್ಲ, ವಿವರ ಅಲ್ಲ. ಕಥಾಭಿತ್ತಿಯೊಂದಕ್ಕೆ ಬದ್ಧವಾದದ್ದೆಲ್ಲವೂ ವಸ್ತುಕ ಕಾವ್ಯ. ಅಂಥ ಕಥಾಭಿತ್ತಿಗೆ ಬದ್ಧವಾದ ಕಾವ್ಯವನ್ನೆಲ್ಲ ನಾವೇನಂತ ಕರಿತಿದ್ದೀವಿ? ಮಾರ್ಗ ಸಾಹಿತ್ಯ. ಹಾಗೆ ಪ್ರೌಢವಾದ ಶೈಲಿ, ಉದ್ದುದ್ದನೆಯ ಸಮಾಸಗಳು ಅಥವಾ ದೀರ್ಘ ಸಮಾಸಗಳು, ಗಂಭೀರವಾದ ಶೈಲಿ,
ಪ್ರೌಢ, ಗಂಭೀರ, ದೀರ್ಘೋಕ್ತ ಸಮಾಸಗಳು. ಅಂದರೆ ಶೈಲಿಯಲ್ಲಿ ಪ್ರೌಢಿಮೆ, ವರ್ಣನೆಯಲ್ಲಿ ಗಾಂಭೀರ್ಯ, ಮತ್ತು ಭಾಷೆಯಲ್ಲಿ ದೀರ್ಘೋಕ್ತಿಯಿಂದ ಕೂಡಿದ ಸಮಾಸಗಳ ಬಳಕೆ. ಭಾಷೆಯಲ್ಲಿ ದೀರ್ಘೋಕ್ತಿಯಿಂದ ಕೂಡಿದ ಸಮಾಸಗಳ ಬಳಕೆ. ಇವೆಲ್ಲ ಎಲ್ಲೆಲ್ಲಿ ಕಂಡು ಬರುತ್ತೋ ಅದೆಲ್ಲ ಮಾರ್ಗ ಸಾಹಿತ್ಯ. ಇದನ್ನ ಅಭಿಜಾತ ಅಥವಾ ಕ್ಲಾಸಿಕಲ್ ಲಿಟ್ರೇಚರ್ಗೆ ಸಂವಾದಿಯಾಗಿ ಈ ಪರಿಭಾಷೆಯನ್ನು ನಾವು ಕನ್ನಡದಲ್ಲಿ ಬಳಸ್ತೀವಿ. ಹಾಗಾದ್ರೆ ಇದಕ್ಕೆ ಉದಾಹರಣೆ ಯಾರು ಸರ್ ಅಂತ ನೀವು ಕೇಳಿದ್ರೆ, ಪಂಪ, ರನ್ನ, ನಾಗಚಂದ್ರ, ಪೊನ್ನ ಇವರ ಬರೆದ ಕೃತಿಗಳೆಲ್ಲ ಮಾರ್ಗಕ್ಕೆ ಉದಾಹರಣೆಗಳು, ಮಾರ್ಗ ಸಾಹಿತ್ಯಕ್ಕೆ ಉದಾಹರಣೆಗಳು ಇವರ ಕಾವ್ಯ ಸೃಷ್ಟಿ. ಆಮೇಲೆ ಮಾರ್ಗದಲ್ಲಿ ಇನ್ನೊಂದು ಲಕ್ಷಣ ಏನಂದ್ರೆ, ಅಷ್ಟಾದಶ ವರ್ಣನೆಗಳು ಅನಿವಾರ್ಯವೆಂಬಂತೆ ಬರುತ್ತವೆ ಮಾರ್ಗ ಕಾವ್ಯಗಳಲ್ಲಿ. 18 ವರ್ಣನೆಗಳು ಯಾವುದು? ಒಂದಿಷ್ಟು ಉದಾಹರಣೆ ಕೊಡೋದಾದ್ರೆ, ಸೂರ್ಯ, ಚಂದ್ರ, ಬೆಟ್ಟ, ಕಾನನ, ಜಲಕೇಳಿ, ರತಿಕ್ರೀಡೆ, ಈ ಥರದ ವರ್ಣನೆಯ ಭಾಗಗಳು ಅಥವಾ ಕವಿ ಸಮಯ ಅಂತ ಏನು ಕರೀತೀರೋ ಅದು ವ್ಯಗ್ಗಳವಾಗಿ ಬಂದಿದ್ರೆ ಅದೆಲ್ಲ ಮಾರ್ಗ ಸಾಹಿತ್ಯ ಅಂತ ಕರೆಸ್ಕೊಡುತ್ತೆ. ಸೊ ಮಾರ್ಗ ಅಂತ ಕರೆಯೋದು ಇದನ್ನೆಲ್ಲ. ಇನ್ನು ದೇಶಿ ಅಂತ ಯಾವುದನ್ನು ಹೇಳಬೇಕು ಅಂತ ಹೇಳಿದ್ರೆ, ದೇಶಿಯ ಮೊದಲನೇ ಲಕ್ಷಣ ಏನು ಅಂತ ಹೇಳಿದ್ರೆ, ಅದು ಜಾನಪದ ಮೂಲದಿಂದ ಬಂದದ್ದು. ಜಾನಪದ ಸಾಹಿತ್ಯ ಸಂಸ್ಕೃತಿಯ ಪ್ರಭಾವ ಪ್ರೇರಣೆಗಳಿಂದ ರೂಪಿತವಾದ ಸಾಹಿತ್ಯನೆಲ್ಲ ನಾವು ದೇಶಿ ಅಥವಾ ದೇಸಿ ಎರಡೆರಡು ಪದಗಳನ್ನು ಬಳಸ್ತಾ ಇದ್ದೀವಿ ಪರಿಭಾಷೆಯಾಗಿ. ಜಾನಪದ ಸಾಹಿತ್ಯ, ಸಂಸ್ಕೃತಿ, ಜನಜೀವನದಿಂದ ಪ್ರೇರಿತವಾದ ಪ್ರಭಾವಿತವಾದ ಎಲ್ಲ ಸಾಹಿತ್ಯವನ್ನು ನಾವು ದೇಶಿ ಸಾಹಿತ್ಯ, ಜಾನಪದ ಸಂಸ್ಕೃತಿಯ ಕೇಳಿಸ್ತಾ ಇದೆಯಲ್ರಿ? ಜನಪದ ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಪ್ರಭಾವದಿಂದ ರಚನೆಯಾದ ರೂಪಿತವಾದ ಸಾಹಿತ್ಯವನ್ನೆಲ್ಲ ನಾವು ಏನಂತ ಕರಿತಿದ್ದೀವಿ? ದೇಶಿ ಅಂತ. ಜನಪದ ಸಾಹಿತ್ಯ ಅಂದ್ರೆ ಗಾದೆ, ಒಗಟು, ತ್ರಿಪದಿ, ಹಾಡು. ಸಂಸ್ಕೃತಿ ಅಂತ ಹೇಳಿದ್ರೆ ಜಾನಪದರ ಬದುಕು, ನಂಬಿಕೆ, ಮೌಲ್ಯ, ದೇವತೆ, ಆರಾಧನೆ, ಪೂಜೆ, ಆಚರಣೆಗಳು, ಇದೆಲ್ಲ ಜಾನಪದ ಸಂಸ್ಕೃತಿ. ಹೀಗೆ ಜಾನಪದರ ಸಾಹಿತ್ಯ ಮತ್ತು ಸಂಸ್ಕೃತಿಗಳಿಂದ ಪ್ರೇರಿತವಾದ, ರೂಪಿತವಾದ, ಪ್ರಭಾವಿತವಾದ ಸಾಹಿತ್ಯವನ್ನೆಲ್ಲ ನಾವು ದೇಶಿ ಅಂತ ಕರಿತೀವಿ. ಈ ದೇಶಿ ಅನ್ನೋದು ಜನರಾಡುವ ಭಾಷೆಯಲ್ಲೇ ಬರೆಯಲ್ಪಟ್ಟ ಸಾಹಿತ್ಯ ಅಥವಾ ಜನರಾಡುವ ಭಾಷೆಯನ್ನೇ ಸಾಹಿತ್ಯದ ಅಭಿವ್ಯಕ್ತಿಯ ಮಾಧ್ಯಮವಾಗಿ ಇರಿಸಿಕೊಂಡಂತಹ ಸಾಹಿತ್ಯವನ್ನೆಲ್ಲ ನಾವು ದೇಶಿ ಅಂತ ಕರಿತೇವೆ. ಆಗಲೇ ಗಮನಿಸಿದಾಗ ಮಾರ್ಗದಲ್ಲಿ ಏನಾಗಿತ್ತು ಅಂದ್ರೆ ಸಂಸ್ಕೃತ ಭೂಯಿಷ್ಠವಾದ ಶೈಲಿ, ಪ್ರೌಢ ಶೈಲಿ, ಗಂಭೀರವಾದ ನಿರೂಪಣೆ ಇತ್ತಲ್ಲ. ಇಲ್ಲಿ ಹಾಗಲ್ಲ, ಸಹಜ, ಸಾಮಾನ್ಯ, ಜನರಾಡುವ ದಿನಬಳಕೆಯ ಭಾಷೆಯನ್ನೇ ಸಾಹಿತ್ಯ ಅಭಿವ್ಯಕ್ತಿಗೆ ಬಳಕೆ ಮಾಡಿಕೊಂಡಿರೋದು. ಇನ್ನು ಹಾಡುಗಬ್ಬಗಳೆಲ್ಲವೂ ದೇಶಿ ಕಾವ್ಯಗಳು. ಹಾಡುಗಬ್ಬಗಳು ಆಗಲೇ ಹೇಳಿದ್ನಲ್ಲ, ಮಾರ್ಗ ಓದುಗಬ್ಬಗಳ ಕಾವ್ಯ ಪರಂಪರೆ ಆದರೆ ದೇಶಿ ಹಾಡುಗಬ್ಬಗಳ ಕಾವ್ಯ ಪರಂಪರೆ. ಅಂದರೆ ತಾಳ, ನಾದ ಮತ್ತು ಲಯ ಇವುಗಳಿಗೆ ಬದ್ಧವಾಗಿ ಕಿವಿದೆರೆದು ಕೇಳುವವರೆಗೆ ನಾದ, ಲಯ ಇವುಗಳ ಮೂಲಕ ಮನಸ್ಸಿಗೆ ಮುಟ್ಟುವ ಮಾಧ್ಯಮವಾಗಿ ಈ ಕಾವ್ಯ ಬರುತ್ತೆ. ಸಾಮಾನ್ಯವಾಗಿ ದೇಶಿ ಕಾವ್ಯ ಹಾಡುಗಬ್ಬಗಳು ಯಾವುದು ಅಂತ ಹೇಳಿದ್ರೆ ನಮ್ಮ ಕನ್ನಡದಲ್ಲಿ ಕವಿರಾಜ ಮಾರ್ಗಕಾರ ಉಲ್ಲೇಖಿಸುವ ಚತ್ತಾನ, ಬೆದಂಡೆ, ಬಾಜನೆಗಬ್ಬ, ಮೆಲ್ವಾಡು, ಈ ಥರದ್ದೆಲ್ಲ ಇವನ್ನ ನಾವು ಹಾಡುಗಬ್ಬಗಳು ಅಂತ ಕರಿತೀವಿ. ಹಾಗಾದ್ರೆ ಕನ್ನಡದಲ್ಲಿ ಮಧ್ಯಕಾಲದಲ್ಲಿ ಬಂದಿರುವ ಹಾಡುಗಬ್ಬಗಳು ಯಾವುದು ಅಂತ ನೀವು ಕೇಳಿದ್ರೆ
ಆ, ರಗಳೆ, ಷಟ್ಪದಿ, ಸಾಂಗತ್ಯ, ಕೀರ್ತನೆ, ತ್ರಿಪದಿ ಈ ಛಂದೋರೂಪಗಳಲ್ಲಿ ಬರೆಯಲ್ಪಟ್ಟದ್ದೆಲ್ಲವೂ ನಮ್ಮಲ್ಲಿ ಹಾಡುಗಬ್ಬಗಳೇ. ಇವನ್ನ ಗಮಕಿಗಳು ಸುಶ್ರಾವ್ಯವಾಗಿ ಹಾಡ್ತಾರೆ, ಎದುರಿಗಿದ್ದವರು ಕೂತು ಅವುಗಳನ್ನು ಕೇಳಿಸ್ಕೊಳ್ತಾರೆ. ಸೊ ಹೀಗೆ ಗಮಕಿಯೊಬ್ಬನಿಂದ ಹಾಡಿಸಲ್ಪಟ್ಟು ಶ್ರಾವಕರಿಂದ ಕೇಳಿಸಿಕೊಳ್ಳಬಹುದಾದ ಹಾಡಿನ ಮಟ್ಟುಗಳೆಲ್ಲ ದೇಶಿ ಅನ್ನಿಸ್ಕೊಳ್ಳುತ್ತೆ. ದೇಶಿ ಅಂತ ಹಾಗಾದರೆ ಈ ದೇಶಿ ಅನ್ನೋದು ಮೊದಲನೇದು ಜನಪದ ಸಂಪ್ರದಾಯದಿಂದ ಪ್ರೇರಿತವಾದದ್ದು, ಎರಡನೇದು ಜನರಾಡುವ ಭಾಷೆಯಿಂದ ಪ್ರೇರಿತವಾದದ್ದು, ಮೂರನೇದು ಈಗ ಹೇಳಿದಾಗೆ ಹಾಡುಗಬ್ಬ, ನಾಲ್ಕನೇದೇನು ಅಂತ ಹೇಳಿದ್ರೆ ಇವು ವರ್ಣಕ ಕಾವ್ಯಗಳು. ವರ್ಣಕ ಕಾವ್ಯಗಳನ್ನೆಲ್ಲ ನಾವು ದೇಶಿ ಅಂತ ಕರಿತೀವಿ. ಹಾಗಾದ್ರೆ ಯಾರು ಸರ್ ದೇಶಿಗೆ ಉದಾಹರಣೆ? ವರ್ಣಕ ಅಂದ್ರೆ ಏನು? ದೇಶಿಗೆ ಉದಾಹರಣೆ ಯಾರು ಅಂತ ಕೇಳಿದ್ರೆ, ವರ್ಣಕ ಅಂದ್ರೆ ಮೊದಲನೇದಾಗಿ ಈ ಕಾವ್ಯಗಳಲ್ಲಿ ಕತೆ ಹೇಳೋದು ಮುಖ್ಯ ಅಲ್ಲ, ವರ್ಣನೆ ಮುಖ್ಯ. ವರ್ಣನೆ ಮುಖ್ಯ. ವರ್ಣನೆ ಅಂದ್ರೆ ಡಿಸ್ಕ್ರಿಪ್ಷನ್, ಎಕ್ಸ್ಪ್ಲನೇಷನ್ ಅಂತ ಏನು ಕರಿತಿದ್ದೀರಲ್ಲ ಅದು. ಅಂದ್ರೆ ಕಥೆಯನ್ನ ಒಂದು ಮಾತಿನಲ್ಲಿ ಹೇಳಬಹುದಾದದ್ದನ್ನು 100 ಮಾತುಗಳಲ್ಲಿ ಹೇಳಬೇಕು. ಅದು ವರ್ಣಕ ಕಾವ್ಯಗಳ ಲಕ್ಷಣ. ಇಂಥ ವರ್ಣಕ ಕಾವ್ಯಗಳೆಲ್ಲವೂ ದೇಶಿ ಅನ್ನಿಸ್ಕೊಳ್ಳುತ್ತೆ. ಹಾಗಾದ್ರೆ ಇದಕ್ಕೆ ಉದಾಹರಣೆ ಯಾರು ಅಂತ ನೀವು ಕೇಳಿದ್ರೆ, ಹರಿಹರನ ರಗಳೆಗಳು, ಚಾಮರಸನ ಪ್ರಭುಲಿಂಗ ಲೀಲೆ, ಕುಮಾರವ್ಯಾಸನ ಭಾರತ, ನರಹರಿಯ ರಾಮಾಯಣ, ತೊರವೆ ನರಹರಿಯ ರಾಮಾಯಣ ಇವೆಲ್ಲ ವರ್ಣಕ ಕಾವ್ಯಗಳು. ಭರತೇಶ ವೈಭವ, ರತ್ನಾಕರ ವರ್ಣಿದು, ಈ ಥರದ ಕಾವ್ಯಗಳೆಲ್ಲ ವರ್ಣಕಗಳು. ಹಾಗಾದ್ರೆ ದೇಶಿ ಅಂತಾದ್ರೆ ಅದು ಮಾರ್ಗಕ್ಕೆ ವಿರುದ್ಧ ಅಂತ ನೀವು ತಿಳ್ಕೊಂಡ್ರೆ ತಪ್ಪು. ಮಾರ್ಗಕ್ಕೆ ದೇಶಿ ವಿರುದ್ಧ ಅಲ್ಲ, ದೇಶಿಗೆ ಮಾರ್ಗ ವಿರುದ್ಧವಲ್ಲ. ಇವೆರಡು ಮಧ್ಯಕಾಲೀನ ಕಾವ್ಯ ಸಂದರ್ಭದಲ್ಲಿ ಒಂದಕ್ಕೊಂದು ಸಮನ್ವಯೀಕರಿಸಿಕೊಂಡು ಮಿಕ್ಸ್ಚರ್ ಆಗಿ ಬೆರೆತುಕೊಂಡು ಬಂದಿವೆ. ಒಂದು ಇನ್ನೊಂದರ ವಿರೋಧಿಯಲ್ಲ, ಒಂದು ಇನ್ನೊಂದಕ್ಕೆ ಪರ್ಯಾಯ, ಆಲ್ಟರ್ನೇಟಿವ್ಸ್, ನಾಟ್ ಅಪೋಸಿಟ್ಸ್. ಹಾಗೆ ನೋಡಿದ್ರೆ ಮಧ್ಯಕಾಲೀನ ಕಾವ್ಯ ಪರಂಪರೆಯಲ್ಲಿ ಮಾರ್ಗ ಮತ್ತು ದೇಶಿ ಇವೆರಡರ ಸಮನ್ವಯ, ಹೊಂದಾಣಿಕೆ, ಬೆರಕೆ ಕಂಡುಬರುತ್ತೆ. ಇದನ್ನ ಶುರು ಮಾಡಿದವರು ಯಾರು ಈ ಹೊಂದಾಣಿಕೆಯನ್ನ ಅಂತ ಹೇಳಿದ್ರೆ ವಚನಕಾರರು. ವಚನಕಾರರಿಂದಲೇ ಮಾರ್ಗದೇಶಿಗಳ ಸಮನ್ವಯ ಕಂಡುಬರುತ್ತೆ. ಪಂಪನೇ ಇದಕ್ಕೆ ಅಡಿಗಲ್ಲನ್ನು ಇರಿಸಿದ್ದ, ಮಾರ್ಗದೇಶಿಗಳ ಸಮನ್ವಯಕ್ಕೆ. ಆ ಅಡಿಗಲ್ಲಿನ ಮೇಲೆ ಸೌಧವನ್ನು ಕಟ್ಟಿದವರು ವಚನಕಾರರು, ಮುಂದೆ ಬಂದ ಷಟ್ಪದಿಕಾರರು, ಸಾಂಗತ್ಯ ಕವಿಗಳು, ಕೀರ್ತನಕಾರರು, ತ್ರಿಪದಿಕಾರರು ಅಂತ ಹೇಳಬೇಕು. ಛಂದಸ್ಸಿನ ದೃಷ್ಟಿಯಿಂದ ಸ್ವಲ್ಪ ಗಮನಿಸೋದಾದ್ರೆ, ಮಾರ್ಗ ಕಾವ್ಯ ಅದರ ಛಂದಸ್ಸು ಚಂಪು ಅಂತ ಹೇಳಿದೆ. ವರ್ಣವೃತ್ತಗಳು ಸಂಸ್ಕೃತದ ಇನ್ಫ್ಲೂಯೆನ್ಸ್ ಇಂದ ಕನ್ನಡಕ್ಕೆ ಹೊಂದಿಕೊಂಡು ಬಂದ ವರ್ಣವೃತ್ತಗಳೇನಿವೆಯಲ್ಲ, ಅಕ್ಷರ ವೃತ್ತಗಳು ಅಂತ ಏನು ಕರಿತೀರಲ್ಲ, ಅವು ಮಾರ್ಗಕ್ಕೆ ನಿದರ್ಶನಗಳು. ಇನ್ನು ದೇಶಿ ಛಂದಸ್ಸು ಯಾವುದು ಅಂತ ನೀವು ಕೇಳಿದ್ರೆ, ನಮ್ಮ ತ್ರಿಪದಿ, ಪಿರಿಯಕ್ಕರ, ಷಟ್ಪದಿ, ಸಾಂಗತ್ಯ, ಗೀತಿಕೆ ಇವೇನಿವೆ ಇವು ದೇಶಿ ಛಂದಸ್ಸು. ಅಂದರೆ ಮಾರ್ಗ ಮತ್ತು ದೇಶಿ ಅನ್ನೋದನ್ನು ಎರಡು ಬೇರೆ ಬೇರೆ ಅನ್ನೋದನ್ನು ಹೇಳುವುದಕ್ಕೆ ಛಂದಸ್ಸು ಕೂಡ ಒಂದು ಮುಖ್ಯವಾದ ಮೂಲಮಾನ ಅಥವಾ ಮಾನದಂಡ ಅನ್ನಬೇಕು ಅನ್ನೋದನ್ನು ಗಮನಿಸಬೇಕು. ಇದಿಷ್ಟು ಮಾರ್ಗ ಮತ್ತು ದೇಶಿ ಅಂದ್ರೆ ಏನು ಅಂತ. ಆದರೆ ಮಾರ್ಗ ಮತ್ತು ದೇಶಿಯನ್ನ ಎರಡನ್ನೂ ಸಮಸಮವಾಗಿ ಬೆರೆಸಿಕೊಂಡು ಬರೆದಿದ್ದಾರೆ. ಪಂಪನ ಕಾಲದಲ್ಲಿ ಮಾರ್ಗದ ಪ್ರಾಚುರ್ಯ ಹೆಚ್ಚಾಗಿತ್ತು, ಅಂದರೆ ಚಂಪು ಕವಿಗಳ ಕಾಲಕ್ಕೆ. ಆದರೆ ಮಧ್ಯ ಕಾಲದ ಹೊತ್ತಿಗೆ ದೇಶಿ ಕಾವ್ಯದ, ದೇಶಿ ಚಿಂತನೆಯ ಪ್ರಾಚುರ್ಯ ಹೆಚ್ಚಾಗಿ ಕಂಡುಬರುತ್ತೆ.
ಸೊ ಇಷ್ಟು ಮಾರ್ಗ ಮತ್ತು ದೇಶಿ ಅನ್ನೋದನ್ನು ನಾನು ನಿಮಗೆ ಈ ಎರಡು ಪರಿಕಲ್ಪನೆಗಳು ಏನು ಇದನ್ನು ನೀವು ಸಾಹಿತ್ಯ ಅಧ್ಯಯನ ಸಂದರ್ಭದಲ್ಲಿ ನಮ್ಮ ಕುಮಾರವ್ಯಾಸನನ್ನು, ಚಾಮರಸನನ್ನು, ಲಕ್ಷ್ಮೀಶನನ್ನು ಅಭ್ಯಾಸ ಮಾಡುವಾಗ ಈ ಲಕ್ಷಣಗಳನ್ನ ಅನ್ವಯ ಮಾಡಿ ಅಪ್ಲೈ ಮಾಡಿ ಇವನು ಮಾರ್ಗಕಾರನೇ, ದೇಸಿಗೆ ಅಥವಾ ದೇಶಿ ಲೇಖಕನಾಗಿದ್ದು ಮಾರ್ಗವನ್ನು ಎಲ್ಲೆಲ್ಲಿ ಬಳಸಿದ್ದಾನೆ ಅನ್ನೋದನ್ನೆಲ್ಲ ಗುರುತಿಸ್ತಾ ಓದಿಗೆ ತೊಡಗಿಕೊಳ್ಬೇಕು. ಇದು ಒಂದು. ಇನ್ನು ಎರಡನೇದು ಮೌಖಿಕತೆಯ ಸ್ವರೂಪ ಅಂತ ಹೇಳಿದ್ದಾರೆ. ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಮೌಖಿಕತೆ ಅಂದ್ರೆ ಏನು ಗೊತ್ತಾ? ಜನತೆಯ ಬಾಯಿಂದ ಬಾಯಿಗೆ ಸಾಗುವ ಸಾಹಿತ್ಯವನ್ನು ನಾವು ಮೌಖಿಕ ಸಾಹಿತ್ಯ, ಓರಲ್ ಟ್ರೆಡಿಷನ್ ಆಫ್ ಲಿಟರೇಚರ್ ಮೌಖಿಕ ಪರಂಪರೆಯ ಸಾಹಿತ್ಯ. ಮಧ್ಯಕಾಲದಲ್ಲಿ ಮೌಖಿಕ ಪರಂಪರೆಯ ಸಾಹಿತ್ಯ ನಿರ್ಮಾಣ ಹೇಗಾಗಿತ್ತು ಅಂತ ನೀವು ಕೇಳಿದ್ರೆ, ವಚನಕಾರರ ವಚನಗಳಿವೆಯಲ್ಲ, ಸಾಕಷ್ಟು ಜನ ವಚನಕಾರರು ಅಕ್ಷರ ಬಲ್ಲವರಲ್ಲ, ಶಾಲೆಗೆ ಹೋದವರಲ್ಲ, ಆದರೆ ವಚನಗಳನ್ನ ಬರೆದಿದ್ದಾರೆ. ಅವರೇ ಬರೆದ್ರ ಸ್ವತಃ ಅಂತ ನೀವು ಕೇಳಿದ್ರೆ ಈ ಪ್ರಶ್ನೆ ಸ್ವಲ್ಪ ಸಂದಿಗ್ಧವಾಗಿದೆ. ಅನುಭವ ಮಂಟಪದಲ್ಲಿ ಕೆಲವು ಬರಹಗಾರರು ಇರ್ತಾ ಇದ್ರು. ಶರಣರು ಚರ್ಚೆ ಮಾಡುವಾಗ ತಮ್ಮ ಬಾಯಿಂದ ಆಡಿದ ಮಾತುಗಳೇ ವಚನಗಳಾದವು. ಅವನು ಯಾರೋ ಒಬ್ಬರು ಬರೆದಿಟ್ಕೊಳ್ತಾ ಇದ್ರು ಅಂತ ಒಂದು ವಾದ ಇದೆ. ಅಂದರೆ ಮಾತು ಮೊದಲು ವಚನ ಆಯಿತು, ವಚನ ಆಮೇಲೆ ಬರೆಯಲ್ಪಟ್ಟಿತು ಅಂತ. ಇನ್ನೊಂದು ವಾದ ಏನು ಅಂತ, ಇಲ್ಲ ಸ್ವತಃ ಅವರೇ ಬರಿತಾ ಇದ್ರು ಅಂತ. ಏನೇ ಇರಲಿ, ವಚನಗಳು ಬರೆಯಲ್ಪಟ್ಟಿವೆ ಅಲ್ಲ ಈಗ. ಆ ಬರೆಯಲ್ಪಟ್ಟ ವಚನಗಳು ಹೇಗಿವೆ ಅಂದರೆ ಮಾತಿನ ರೂಪದಲ್ಲಿವೆ. ಅವುಗಳು ನಮ್ಮ ಹಾಗೆ ಉದ್ದುದ್ದನೆಯ ವಾಕ್ಯಗಳನ್ನು ಬರೀತೀವಲ್ಲ ಇವತ್ತು ಗ್ರಂಥಸ್ಥ ಭಾಷೆಯಲ್ಲಿ, ಹಾಗಿಲ್ಲ ಅವು. ಒಬ್ಬರು ಇನ್ನೊಬ್ಬ ಶರಣನ ಜೊತೆಗೆ ಮಾತಾಡಿದ ಹಾಗೆ ಇವೆ. ಅದು ಈ ಮಾತಿನ ಧಾಟಿ ಇದೆಯಲ್ಲ ಅವಕ್ಕಿರೋದು, ಅದೇ ಮಧ್ಯಕಾಲೀನ ಸಾಹಿತ್ಯದ ಮೌಖಿಕ ಸ್ವರೂಪ. ಇನ್ನು ಷಟ್ಪದಿ ಕಾವ್ಯಗಳಲ್ಲಿ ಕೂಡ ವಿಶೇಷವಾಗಿ ಕುಮಾರವ್ಯಾಸ ಭಾರತದಲ್ಲಿ ನೀವು ಗಮನಿಸಬೇಕು, ಪ್ರತಿ ಪದ್ಯದ ಕೊನೆಗೆ ಕೇಳಿಂದ ಹೇಳಿಂದ ಅಂತ ಬರ್ತದೆ ನೋಡಿ. ಪ್ರತಿ ಪದ್ಯದ ಕೊನೆಗೆ ಧೃತರಾಷ್ಟ್ರ ಕೇಳು, ಭೀಮ ಕೇಳು, ಅರ್ಜುನ ಕೇಳು ಅಂತೆಲ್ಲ ಮಾತು ಬರ್ತಿರ್ತದಲ್ಲ, ಅಲ್ಲಿ ಅವರು ಬರೆಯುತ್ತಿರುವ ಹಾಗೆ ಇಲ್ಲ. ಅಲ್ಲಿ ಭಾಷೆ, ಮಾತಿನ ಧಾಟಿಯ ಭಾಷೆ ಇದೆ, ಮಾತಿನ ಲಯಗಾರಿಕೆ ಇದೆ. ಅದನ್ನು ಗಮನಿಸಿದ್ರೆ ಮಧ್ಯಕಾಲೀನ ಕಾವ್ಯಗಳು ಬರಹದ ರೂಪದಲ್ಲಿ ಇದ್ರೂ ಕೂಡ ಅವುಗಳ ಒಳಗೆ ಇರೋದು ಮಾತಿನ ದಾಟಿ, ಮಾತಿನ ಬನಿ ಅಂದ್ರೆ ಇಂಪ್ರೆಷನ್ಸ್, ಮಾತಿನ ಪ್ರಭಾವ ಮುದ್ರೆಗಳಿವೆ. ದಾಸರ ಕೀರ್ತನೆಗಳಲ್ಲೂ, ಷಟ್ಪದಿಕಾರರ ರಚನೆಗಳಲ್ಲೂ, ವಚನಕಾರರ ಬರಹದಲ್ಲೂ ಮಾತಿನ ಓಗ, ಸೌಶೀಲ್ಯ ಎಲ್ಲ ಸ್ಪಷ್ಟವಾಗಿ ಕಾಣುತ್ತದೆ. ಈ ದೃಷ್ಟಿಯಿಂದ ನೋಡಿದ್ರೆ ಮಧ್ಯಕಾಲೀನ ಬರಹಗಳು ಗ್ರಂಥಸ್ಥವಾಗಿದ್ದರೂ ಅವುಗಳ ಗ್ರಂಥಸ್ಥ ರೂಪದ ಒಳಗೆ ಮಾತಿನ ವಿವಿಧ ವಿನ್ಯಾಸಗಳ ಆವರಣ ನಮಗೆ ಸ್ಪಷ್ಟವಾಗಿ ಕಂಡುಬರುತ್ತೆ. ಇದು ಮೌಖಿಕತೆಯ ಸ್ವರೂಪ. ಇನ್ನು ನಾವು ಚರ್ಚೆ ಮಾಡಬೇಕಾಗಿರುವ ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮತ್ತು ಪ್ರಭುತ್ವಗಳ ಸಂಬಂಧ ಯಾವ ರೂಪದ್ದು, ಅದರ ಸ್ವರೂಪ ಏನು, ಅದರ ಆಶಯಗಳೇನು ಅಂತ. ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮತ್ತು ಪ್ರಭುತ್ವ ಇವುಗಳ ನಡುವಿನ ಸಂಬಂಧದ ಸ್ವರೂಪ ಎಂಥದ್ದು, ಆಶಯ ಏನು, ಈ ಕಾಲದಲ್ಲಿ ಬರೆಯುತ್ತಿದ್ದ ಕವಿಗಳು ಪ್ರಭುತ್ವದ ಜೊತೆಗೆ ಇಟ್ಟುಕೊಂಡ ಸಂಬಂಧ ಯಾವುದು, ಯಾವ ನೆಲೆಯದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇದನ್ನ ನಾವು ಚರ್ಚೆಗೆ ಎತ್ಕೊಳ್ಳೋ ಮುಂಚೆ ಪ್ರಭುತ್ವ ಅಂದ್ರೆ ಏನು ಅನ್ನೋದನ್ನ ಸ್ಪಷ್ಟಪಡಿಸ್ಕೊಳ್ಬೇಕು, ನಿರ್ವಚಿಸ್ಕೊಳ್ಬೇಕು. ಹಾಗಿದ್ರೆ ಪ್ರಭುತ್ವ ಅಂದ್ರೆ ಏನು ಅಂತ ನಾವು ಸರಳವಾಗಿ ವ್ಯಾಖ್ಯಾನಿಸೋದಾದ್ರೆ, ಜನತೆಯ ಬದುಕನ್ನ ನಿಯಂತ್ರಿಸುವ ಶಕ್ತಿಗಳಿವೆಯಲ್ಲ
ಅವೆಲ್ಲವೂ ಪ್ರಭುತ್ವವೇ. ಜನತೆಯ ಬದುಕನ್ನು ನಿಯಂತ್ರಿಸುವ ಶಕ್ತಿಗಳು, ಜನತೆಯ ಬದುಕನ್ನು ನಿರ್ದೇಶಿಸುವ ಶಕ್ತಿಗಳು, ಅಥವಾ ಜನತೆಯ ಬದುಕನ್ನು ರೂಪಿಸುವ ಶಕ್ತಿಗಳು ಅಂತ ಏನಿವೆಯೋ ಆ ಶಕ್ತಿಗಳನ್ನೆಲ್ಲ ನಾವು ಪ್ರಭುತ್ವ ಅಂತ ಕರಿತೀವಿ. ಶಕ್ತಿ ಅಂದ್ರೆ ಪವರ್. ದ ಪ್ರಾಮಿನೆಂಟ್ ಪವರ್ ಸ್ಟ್ರಕ್ಚರ್ಸ್ ಏನೇನಿವೆಯಲ್ಲ ಅವೆಲ್ಲ. ಉದಾಹರಣೆಗೆ ಮಧ್ಯಕಾಲೀನ ಸಂದರ್ಭದಲ್ಲೇ ಕವಿಗಳೇ ಆಗಲಿ, ಜನಸಾಮಾನ್ಯರೇ ಆಗಲಿ, ಯಾರನ್ನೇ ಆಗಲಿ, ಅವರನ್ನು ಪ್ರಭಾವಿಸುವ ಶಕ್ತಿಗಳು ಯಾವ್ಯಾವಾಗಿದ್ವು? ನಿಯಂತ್ರಿಸುವ, ನಿರ್ದೇಶಿಸುವ, ರೂಪಿಸುವ, ಅವರ ಬದುಕಿನ ಮೇಲೆ ಇನ್ನಿಲ್ಲದ ಇಂಪ್ರೆಷನ್ಸ್ ಅನ್ನು ಉಂಟು ಮಾಡಿದ ಶಕ್ತಿಗಳು ಯಾವ್ಯಾವು ಅಂತ ಕೇಳಿದ್ರೆ, ಒಂದು ಅರಸೊತ್ತಿಗೆ, ಮೊನಾರ್ಕಿ ಫಸ್ಟ್. ಎರಡನೇದು ರಿಲಿಜನ್, ಧರ್ಮ. ಇವೆರಡನ್ನು ನಾವು ಪ್ರಭುತ್ವ ಅಂತಲೇ ಕರಿಬೇಕು. ಅಂದರೆ ರಾಜ ಅಥವಾ ಅರಸೊತ್ತಿಗೆ. ಎರಡನೇದು ಧರ್ಮ, ರಿಲಿಜನ್. ಇವುಗಳು ಮಧ್ಯಕಾಲೀನ ಮನುಷ್ಯರೆಲ್ಲರನ್ನು, ಕವಿಯೋ ಸಾಮಾನ್ಯನೋ ಯಾರೇ ಆಗಿರಲಿ, ಎಲ್ಲರನ್ನೂ ತಮ್ಮ ಅಂಕಿಯಲ್ಲಿ ಅಂದರೆ ಕಂಟ್ರೋಲ್ನಲ್ಲಿ, ನಿಯಂತ್ರಣದಲ್ಲಿ ಇಟ್ಕೊಂಡ ಎರಡು ಪವರ್ ಸೆಂಟರ್ಸ್ ಆಗಿದೆ, ರಾಜ ಮತ್ತು ಧರ್ಮ, ಅರಸೊತ್ತಿಗೆ ಮತ್ತು ಧರ್ಮ. ಧರ್ಮ ಅಂದ ಕೂಡಲೇ ಇನ್ನೊಂದನ್ನು ಗಮನಿಸಬೇಕು, ಭಕ್ತಿ ಕೂಡ ಧರ್ಮದ ಭಾಗವೇ. ಮಧ್ಯಯುಗೀನ ನಮ್ಮ ಸಾಹಿತ್ಯ ಪರಂಪರೆಯನ್ನು ನಾವು ಭಕ್ತಿ ಪರಂಪರೆ, ಭಕ್ತಿ ಯುಗ ಅಂತ ಕರಿತೀವಲ್ಲ, ಭಕ್ತಿ ಕೂಡ ಧರ್ಮದ ಒಂದು ಇನ್ಸ್ಟ್ರೂಮೆಂಟ್, ಸಾಧನ. ಹಾಗಿದ್ರಿಂದ ರಾಜ, ಧರ್ಮ, ಭಕ್ತಿ. ರಾಜ ಅಂದ ಕೂಡಲೇ ಏನೇನು ಮಾಡಬೇಕು ಅಂದರೆ ಅರಸನ ಸೈನ್ಯ ಮತ್ತು ಅರಸನ ಸೇನಾಪತಿಗಳು, ಮಾಂಡಲಿಕರು ಎಲ್ಲ ಬಂದ್ಬಿಡ್ಬೇಕು. ಹಾಗೇನೆ ಧರ್ಮ ಅಂದ ಕೂಡಲೇ ದೇವಾಲಯ, ಭಕ್ತಿ, ಆಮೇಲೆ ಗ್ರಂಥಗಳು, ಪಂಡಿತರು, ಪೂಜಾರಿಗಳು ಎಲ್ಲ ಅದರ ಭಾಗವೇ. ಸೊ ಇವರೆಲ್ಲ ಪ್ರಭುತ್ವ ಅನ್ನಿಸ್ಕೊಳ್ತಾರೆ. ಇಂಥ ಪ್ರಭುತ್ವದ ಜೊತೆಗೆ ಪವರ್ ಸೆಂಟರ್ಸ್ ಅಂತ ಏನು ಕರಿತೀವಲ್ಲ, ಇಂತಹ ಪ್ರಭುತ್ವದ ಜೊತೆಗೆ ನಮ್ಮ ಸಾಹಿತ್ಯ, ಮಧ್ಯಕಾಲದ ಸಾಹಿತ್ಯ ಯಾವ ರೀತಿಯ ಸಂಬಂಧ ಇಟ್ಕೊಂಡಿತ್ತು? ಈ ಪ್ರಭುತ್ವಗಳನ್ನು ಒಪ್ಪಿ ನಡೀತಾ ಇತ್ತು, ವಿರೋಧಿಸಿ ನಡೀತಾ ಇತ್ತು, ಮೀರಿ ನಡೀತಾ ಇತ್ತು, ಹೊಂದಾಣಿಕೆ ಮಾಡಿಕೊಂಡಿತ್ತು, ಹೇಗೆ ಅಂತ ನೋಡಬೇಕು. ಸಾಹಿತ್ಯ ಮತ್ತು ಪ್ರಭುತ್ವಗಳ ಸಂಬಂಧ ಇದೆಯಲ್ಲ ಮಧ್ಯಕಾಲೀನ ಸಂದರ್ಭದಲ್ಲಿ ಬಹಳ ಸಂಕೀರ್ಣವಾದದ್ದು. ಇಟ್ಸ್ ವೆರಿ ಕಾಂಪ್ಲೆಕ್ಸ್ ಇನ್ ನೇಚರ್. ಮಧ್ಯಕಾಲೀನ ಸಂದರ್ಭದಲ್ಲಿನ ಸಾಹಿತ್ಯ ಮತ್ತು ಪ್ರಭುತ್ವಗಳ ಸಂಬಂಧ ಇದೆಯಲ್ಲ ಬಹಳ ಕಾಂಪ್ಲೆಕ್ಸ್ ಆದದ್ದು, ಸಂಕೀರ್ಣವಾದದ್ದು. ಯಾಕೆ ಅಂತ ಕೇಳಿದ್ರೆ, ಮೊದಲನೇದು, ಈ ಕಾಲದ ಕೆಲವು ಕವಿಗಳು ಪ್ರಭುತ್ವವನ್ನು ವಿರೋಧಿಸಿದರು, ಒಪ್ಪಲಿಲ್ಲ. ಮತ್ತೆ ಕೆಲವರು ಪ್ರಭುತ್ವದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನಡೆದರು. ಮತ್ತೆ ಕೆಲವರು ರಾಜಪ್ರಭುತ್ವವನ್ನು ವಿರೋಧಿಸಿ ಧರ್ಮ ಪ್ರಭುತ್ವವನ್ನು ಒಪ್ಪಿಕೊಂಡರು. ಒಂದು ಪ್ರಭುತ್ವವನ್ನು ಧಿಕ್ಕರಿಸಿದ್ರು, ಅದರ ಇನ್ನೊಂದು ಪ್ರಭುತ್ವಕ್ಕೆ ತಮ್ಮನ್ನು ತೆತ್ತುಕೊಂಡರು. ಹೇಗೆ ಅಂತ ನಾನು ಡೀಟೇಲ್ ಆಗಿ ಮಾತಾಡ್ತೇನೆ ವಿಸ್ತಾರವಾಗಿ ಮುಂದೆ. ಸಂಕೀರ್ಣ ಅಂತ ಯಾಕೆ ಹೇಳಿದೆ ಅಂದರೆ ಈ ಎಲ್ಲ ಕಾರಣಕ್ಕೆ. ಉದಾಹರಣೆಗೆ ನಾನೊಂದು ಹೇಳೋದಾದ್ರೆ, ಬಸವಣ್ಣ ಬಿಜ್ಜಳನ ಭಂಡಾರಿ, ಮಂತ್ರಿ. ಅಂದರೆ ಒಂದು ಅರ್ಥದಲ್ಲಿ ಅವನು ರಾಜನ ಅಸ್ತಿತ್ವ ಮತ್ತು ಅವನ ಪ್ರಭುತ್ವವನ್ನು ಒಪ್ಪಿಕೊಂಡವನು ಅಂತ. ಇನ್ನೊಂದು ಅರ್ಥದಲ್ಲಿ ನೆಲನಾಳದನ ಹೆಣನೆಂದರೆ ಒಂದಡಿಕೆಗೆ ಕೊಂಬುವರಿಲ್ಲ ಅಂತಾನೆ. ರಾಜ ಸತ್ತರೆ ಅದನ್ನು ಯಾರು ಒಂದು ಪೈಸೆ ಕೊಟ್ಟು ಕೊಂಡುಕೊಳ್ಳಕ್ಕೂ ಬರೋದಿಲ್ಲ ಅಂತ. ವ್ಯಾಧನೊಂದು ಮಗನ ತಂದರೆ ಒಂದು ಹಾಗಕ್ಕಾದ್ರು, ಹಾಗ ಅಂದರೆ ಹಳೆಯ ನಾಣ್ಯ, ಅದು ₹1 ಅಂದುಕೊಳ್ಳಿ ಸದ್ಯಕ್ಕೆ, ಫಾರ್ ದಿ ಟೈಮ್ ಬೀಯಿಂಗ್. ₹1 ಕೊಟ್ಟಾದರೂ ಯಾರು ಒಂದು ವ್ಯಾಧ ಬೇಡ, ಅವನು ಮೊಲವನ್ನು ಬೇಟೆಯಾಡಿ ತಂದರೆ ₹1 ಕೊಟ್ಟಾದರೂ ಯಾರಾದರೂ ಕೊಂಡುಕೊಂಡಾರು. ಆದರೆ ರಾಜನ ಹೆಣ ರಾಜಂದಾದರೂ ಸರಿಯೇ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ ಅಂತ, ಒಂದು ಪೈಸೆ ಕೊಡೋಕ್ಕೆ ಸಾಧ್ಯ ಇಲ್ಲ.
ಕೊಟ್ಟು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಅಂದರೆ ಓಕೆ 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 ಮೇಡಮ್. ಬಸವಣ್ಣ ಬಿಜ್ಜಣ್ಣ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದವನು, ಭಂಡಾರಿಯಾಗಿದ್ದವನು. ಹಾಗೆ ನೋಡಿದ್ರೆ ಅವನು ಪ್ರಭುತ್ವಕ್ಕೆ, ರಾಜನ ಪ್ರಭುತ್ವವನ್ನು ಒಪ್ಕೊಂಡವನು ಅಂತ ಭಾವಿಸ್ಬೇಕು. ಆದರೆ ಅವನೇ ಒಂದು ವಚನ ಬರೀತಾನೆ, ನೆಲನಾಳದನ ಹೆಣನೆಂದರೆ ಒಂದಡಿಕೆಗೆ ಕೊಂಬುವರಿಲ್ಲ ಅಂತ. ವ್ಯಾದನೊಂದು ಮಲನ ತಂದರೆ, ವ್ಯಾದ ಒಂದು ಬೇಡ ಅನ್ನೋನು ಒಂದು ಮೊಲವನ್ನೇನಾದ್ರು ತಂದರೆ ಬೇಟೆಯಾಡಿ ಅದನ್ನ ಯಾರಾದರೂ ₹1 ಕೊಂಡ್ಕೊಂಡಾರ. ಆದರೆ ರಾಜನ ಹೆಣ ಸತ್ತರೆ, ರಾಜನ ಹೆಣ ಇದ್ರೆ ಅದನ್ನು ಯಾರು ಖರೀದಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಒಂದು ಪೈಸೆ ಕೊಡೋಕ್ಕೂ ಸಿದ್ಧ ಇಲ್ಲ. ಅಂದರೆ ಬಿಜ್ಜಳನ ಮಂತ್ರಿಯಾಗಿಯೂ ರಾಜನನ್ನು ಟೀಕಿಸುವಷ್ಟು ಒಂದು ಸ್ವಾತಂತ್ರ್ಯವನ್ನು, ಅಭಿವ್ಯಕ್ತಿಯ ವೈಚಾರಿಕ ಬದ್ಧತೆಯನ್ನು ಇಟ್ಕೊಂಡವನು ಬಸವಣ್ಣ. ಹೀಗೆ ನೋಡಿದರೆ ಬಸವಣ್ಣ ಪ್ರಭುತ್ವಕ್ಕೆ ಪರವಾಗಿದ್ದೋ ವಿರುದ್ಧವಾಗಿದ್ದೋ ಅಂತ ಕೇಳಿದ್ರೆ ಹೇಳಲಿಕ್ಕೆ ಕಷ್ಟ ನನಗೆ. ಬಟ್ ಈ ಕಷ್ಟ ಇದೆಯಲ್ಲ ಇಡೀ ಮಧ್ಯಕಾಲೀನ ಸಾಹಿತ್ಯ ಪರಂಪರೆಯುದ್ದಕ್ಕೂ ಸಾಗಬಾರದು. ನಾನು ಅನೇಕ ಉದಾಹರಣೆಗಳ ಮೂಲಕ ಇದನ್ನು ನಿಮಗೆ ಸ್ಪಷ್ಟ. ಮೊದಲನೇದು ಸಾಹಿತ್ಯ ಮತ್ತು ಪ್ರಭುತ್ವ ಮಧ್ಯಕಾಲೀನ ಸಂದರ್ಭದಲ್ಲಿ ಇವೆರಡರ ನಡುವಿನ ಸಂಬಂಧ ಇದೆಯಲ್ಲ, ಇದು ಎಂಥದ್ದು ಅಂತ ಕೇಳಿದ್ರೆ, ಮಧ್ಯಕಾಲೀನ ಬಹಳಷ್ಟು ಕವಿಗಳು, ಮೆಜಾರಿಟಿ ಇನ್ ನಂಬರ್, ರಾಜಪ್ರಭುತ್ವವನ್ನು ಧಿಕ್ಕರಿಸಿದರು. ಆದರೆ ಧಾರ್ಮಿಕ ಪ್ರಭುತ್ವವನ್ನು ಒಪ್ಪಿಕೊಂಡ್ರು, ಪುರಸ್ಕರಿಸಿದರು ಅಂತ ಹೇಳಬೇಕು. ಚಂಪು ಕವಿಗಳಂತೆ ಇವರು ರಾಜಸ್ಥಾನಗಳಲ್ಲಿ ಇರಲಿಲ್ಲ. ಆಸ್ಥಾನಗಳನ್ನು ಬಿಟ್ಟು ಹೊರಗೆ ಬಂದವರು ಬಹಳ ಜನ ಮಧ್ಯಕಾಲದಲ್ಲಿ. ಉದಾಹರಣೆ ವಚನಕಾರರು, ಯಾವುದೇ ರಾಜನ ಆಸ್ಥಾನದಲ್ಲಿದ್ದುಕೊಂಡು ಕವಿತೆಗಳನ್ನ, ವಚನಗಳನ್ನ ಬರೆದವರಲ್ಲ. ಹರಿಹರನು ಹಾಗೇನೆ. ಆದರೆ ಕನಕದಾಸ ಹಾಗಲ್ಲ. ಹರಿಶ್ಚಂದ್ರ ಕಾವ್ಯ ಬರೆದಂತಹ ರಾಘವಂತನೂ ಹಾಗಲ್ಲ ಸ್ವಲ್ಪ ಮಟ್ಟಿಗೆ. ಆಮೇಲೆ ಮಧ್ಯಕಾಲದಲ್ಲಿ ಬರೆದಂತಹ ಕೆಲವರು, ನಂಜುಂಡ ಕವಿ ಅಂತವರು ರಾಜಸ್ಥಾನಗಳಲ್ಲಿ ಇದ್ದವರು ಒಂದು ಅರ್ಥದಲ್ಲಿ. ರಾಮನಾಥ್ ಚರಿತ್ರೆ ಬರೆದಂತಹ ಕೆಲವರು ರಾಜರ ಆಸ್ಥಾನಗಳಲ್ಲಿ ಇದ್ದು, ಕೆಲವರು ಹೊರಗೆ ಬಂದು ಕಾವ್ಯ ಬರೆದರು. ಆಮೇಲೆ ಚಾಮರಸನಂತಹ 101 ವ್ಯಕ್ತರಿಗೆ ಪ್ರೌಢದೇವರಾಯ ಆಶ್ರಯ ಕೊಟ್ಟಿದ್ದ ಅಂತೆಲ್ಲ ಮಾತುಬಾರದು. ಹೀಗೆ ಗಮನಿಸಿದ್ರೆ ವಚನಕಾರರು ರಾಜರ ಆಸ್ಥಾನಗಳಿಂದ ದೂರ ಇದ್ದು ಬರವಣಿಗೆ ಮಾಡಿದರು. ಹರಿಹರನು ಹಾಗೆ ಮಾಡಿದ. ಆದರೆ ಕುಮಾರವ್ಯಾಸ, ಹರಿಶ್ಚಂದ್ರ ಕಾವ್ಯ ಬರೆದಂತಹ ರಾಘವಾಂಕ, ಕನಕದಾಸ, ಹೀಗೆ ಇವರು ರಾಜರ ಆಸ್ಥಾನಗಳೊಂದಿಗೆ ಇಟ್ಕೊಂಡ ಅಂತರ ಎಷ್ಟು ಅನ್ನೋದನ್ನು ನಾವು ಸ್ಪಷ್ಟವಾಗಿ ನಿಷ್ಕರ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ರಾಜಸತ್ತೆ ಅಥವಾ ರಾಜನಿಷ್ಠೆ ಇದು ಮಧ್ಯಕಾಲೀನ ಕನ್ನಡ ಕವಿಗಳಲ್ಲಿ ಅಷ್ಟಾಗಿ ಕಂಡು ಬರೋದಿಲ್ಲ. ರಾಜನನ್ನು ಆಗಾಗ ತಿಳಿದಿದ್ದಾರೆ, ಅವನ ಕಾರ್ಯಗಳನ್ನು ಕೆಲವರು ಪ್ರಶಂಸೆ ಮಾಡಿದ್ದಾರೆ, ಮತ್ತು ಅನೇಕ ವೇಳೆ ಅದನ್ನು ನಿಷ್ಕರ್ಷ ಕೂಡ ಮಾಡಿದ್ದಾರೆ. ಅಂದರೆ ಕ್ರಿಟಿಕಲಿ ಎಕ್ಸಾಮಿನ್ ಮಾಡಿದ್ದಾರೆ, ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ದುಂಟು. ಹಾಗೆಲ್ಲ ಇದೆ. ಒಂಥರದ ಮಿಶ್ರ ಪ್ರತಿಕ್ರಿಯೆ ಪ್ರಭುತ್ವದ ವಿಷಯದಲ್ಲಿ, ರಾಜಪ್ರಭುತ್ವದ ವಿಷಯದಲ್ಲಿ ಈ ಕಾಲದ ಕವಿಗಳಲ್ಲಿ ಕಂಡುಬರುತ್ತೆ. ಅಂದರೆ ಉದಾಹರಣೆಗಳನ್ನು ಕೊಟ್ಟು ಹೇಳೋದಾದ್ರೆ ನಿಮಗೆ, ಅಲ್ಲಂನಂತವರು ರಾಜಪ್ರಭುತ್ವವನ್ನು ಧಿಕ್ಕರಿಸಿ ಹೊರಟವರು. ಮಹಾದೇವಿ ಅಕ್ಕ ನಿಮಗೆ ಗೊತ್ತಿರೋ ಹಾಗೆ ಕೌಶಿಕನ ಆಶ್ರಯವನ್ನು, ಸಾನ್ನಿಧ್ಯವನ್ನು ಧಿಕ್ಕರಿಸಿ ಅಲೌಕಿಕದ ಗಂಡನನ್ನು ಹುಡುಕಿ ಹೊರಟವಳು. ಅವಳು ಕೂಡ ರಾಜಪ್ರಭುತ್ವವನ್ನು ಧಿಕ್ಕರಿಸಿದವಳು. ಅವಳ ಒಂದು ವಚನ ಇದೆ ನೋಡಿ, ಎಲ್ಲ ಬಿಟ್ಟು ಧಿಕ್ಕರಿಸಿ ಹೊರಟಾಗ ಅವಳು ಈ ಸಾವ ಕೆಡುವ ಗಂಡರನ್ನೊಯ್ದು ಒಲೆಯೊಳಗಿಕ್ಕು ತಾಯಿ ಅಂತೆಲ್ಲ ಹೇಳಿ, ಚನ್ನಮಲ್ಲಿಕಾರ್ಜುನಯ್ಯ ನನಗೆ ಅಲೌಕಿಕದ ಗಂಡ ಅಂತ ಹೊರಟಿದಾವಲ್ಲ, ಅವಳು ಕೌಶಿಕನನ್ನು ವಿರೋಧಿಸಿ ಹೊರಟಿದ್ದಾಳೆ. ಅವನೊಬ್ಬ ರಾಜ ಅಂತ, ರಾಜಸತ್ಯ ಪ್ರತಿನಿಧಿ ಅವನು. ಆಮೇಲೆ ಬಸವಣ್ಣನ ಒಂದು ವಚನ ಹೇಳಿದೆ ನಿಮ್ಗೆ ಆಗಲಿ, ನಾನು ಒಂದು ಸತ್ತು ಮೊಲ ಆದರೂ ಖರೀದಿ ಮಾಡಿ ಜನ ₹1 ಕೊಟ್ಟು ಕೊಂಡ್ಕೊಳ್ಬಲ್ರು. ಆದರೆ ಒಬ್ಬ ರಾಜ ಸತ್ತರೆ ಅವನು ಹೆಣ ಕೊಂಡ್ಕೊಳೋಕ್ಕೂ ಯಾರು ಮುಂದೆ ಬರೋದಿಲ್ಲ, 1 ಪೈಸೆ ಕೊಡೋಕ್ಕೂ ಮುಂದೆ ಬರೋದಿಲ್ಲ ಅಂತ ಹೇಳೋದು ಉದಾಹರಣೆ ಕೊಟ್ಟೆ. ಹಾಗೆ ಬಿಜ್ಜಳನ ಆಶ್ರಯದಲ್ಲಿದ್ದೂ ಕೂಡ ಬಿಜ್ಜಳನನ್ನು ಇಷ್ಟು ತೀವ್ರವಾಗಿ ನೋಡುವ ದೃಷ್ಟಿಕೋನ ಇದೆಯಲ್ಲ ಬಸವಣ್ಣನಿಗೆ.
ಇನ್ನು ಈ ಮೋಳಿಗೆ ಮಾರಯ್ಯ ಅಂತ ಒಬ್ಬ ಕಾಶ್ಮೀರದಲ್ಲಿ ಅರಸನಾಗಿದ್ದವನು ತನ್ನ ವಸ್ತ್ರಗಳನ್ನೆಲ್ಲ ಕಿತ್ತು ಬಿಸಾಕಿ ಎಲ್ಲವನ್ನು ತ್ಯಾಗ ಮಾಡಿ ಕರ್ನಾಟಕಕ್ಕೆ ಬಂದು ಒಂದು ಸಾಮಾಜಿಕ ಚಳವಳಿಯಲ್ಲಿ ಪಾಲ್ಗೊಳ್ಳುತ್ತಾನೆ. ಇದೆಲ್ಲ ಏನು ಹೇಳುತ್ತಂದ್ರೆ ರಾಜಸತ್ತೆಯನ್ನು ಧಿಕ್ಕರಿಸುವ, ನಿರಾಕರಿಸುವ, ಒಪ್ಪದಿರುವ, ಮೀರುವ ಸಂಗತಿ. ವಚನಕಾರರಲ್ಲಿ ಇದು ತುಂಬ ತೀವ್ರವಾಗಿ ಕಂಡು. ಹಾಗೆ ಇನ್ನು ವಚನಕಾರರ ವಿಷಯದಲ್ಲಿ ಅವರ ವಚನಗಳನ್ನ ಗಮನಿಸಿದ್ರೆ ಬಿಜ್ಜಳನಿಗೂ ಅವರಿಗೂ ಇದ್ದಂಥ ತಾತ್ವಿಕ ಸಂಘರ್ಷ, ಸಾಂಸ್ಕೃತಿಕ ಸಂಘರ್ಷ. ಬಿಜ್ಜಳ ವ್ಯವಸ್ಥೆಯ ಪರವಾಗಿದ್ದ, ಇವರು ವ್ಯವಸ್ಥೆಯನ್ನು ಬದಲಾಯಿಸಬೇಕೆನ್ನುವರು, ನವ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೊರಟವರು. ಆದರೆ ಬಿಜ್ಜಳ ಸಾಂಪ್ರದಾಯಿಕ ಸಾಮಾಜಿಕ ವ್ಯವಸ್ಥೆಯನ್ನೇ ಮುಂದುವರಿಸಬೇಕು ಅಂತ ಇರಾದೆ ಇಟ್ಕೊಂಡವನು. ಕರ್ಮಕಾಂಡದ ಮತವನ್ನ ಆತ ಒಪ್ಪಿದರೆ ಇವರು ಪ್ರಗತಿಪರವಾದ ಧರ್ಮವೊಂದನ್ನು ಅಪ್ಪಿಕೊಂಡವರು. ಈ ಎಲ್ಲ ಕಾರಣಕ್ಕಾಗಿ ಅರಮನೆ ಮತ್ತು ಗುರುಮನೆಗಳ ನಡುವಿನ ಸಂಘರ್ಷದ ಕಥೆ ನಿಮಗೆ ವಚನಗಳಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತೆ. ಅಂದ್ರೆ ಗುರುಮನೆ ಅಂದ್ರೆ ಮಹಾಮನೆ, ಅರಮನೆ ಅಂದ್ರೆ ಬಿಜ್ಜಳನ ಆಸ್ಥಾನ. ಬಹಳಷ್ಟು ವಚನಗಳಲ್ಲಿ ಈ ಅರಮನೆ ಮತ್ತು ಗುರುಮನೆಗಳ ನಡುವಿನ ತಾತ್ವಿಕವಾದ ಫಿಲಸಫಿಕಲ್ ಆದ ಕಾನ್ಫ್ಲಿಕ್ಟ್ ಕಂಡುಬರುತ್ತೆ. ಇದು ತುಂಬಾ ವೈಚಾರಿಕವಾಗಿ ರೂಪಿತವಾದದ್ದು. ಇನ್ನು ಹರಿಹರನ ರಗಳೆಗಳ ಸಂದರ್ಭದಲ್ಲಿ ಆತ ರಾಜನನ್ನ ಕಾವ್ಯಕ್ಕೆ ವಸ್ತು ಮಾಡಿಕೊಳ್ಳೋದಕ್ಕೆ ಒಪ್ಪೋದಿಲ್ಲ. ಆತ ರಾಜರನ್ನ ತನ್ನ ಕಾವ್ಯಕ್ಕೆ ವಸ್ತು ಮಾಡಿಕೊಳ್ಳೋದಕ್ಕೆ ಒಪ್ಪೋದಿಲ್ಲ. ಇನ್ನ ಚಾಮರಸ ತನ್ನ ಪ್ರಭುಲಿಂಗ ಲೀಲೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ. ತನ್ನ ಕಾವ್ಯ ಯಾವ ವಸ್ತುವನ್ನ ಬರೆಯೋದಿಲ್ಲ ಅಂದ್ರೆ ಕಾಳಗದ ಕಥೆಯನ್ನ ನಾನು ಬರೆಯೋದಿಲ್ಲ ಅಂತ. ಕಾಳಗದ ಕಥೆ ಬರೆಯೋದಿಲ್ಲ ಅಂದ್ರೆ ಅರ್ಥ ಏನು? ಕಾಳಗ ಮಾಡೋರು ಯಾರು? ಯುದ್ಧ ಮಾಡೋರು ಯಾರು? ರಾಜರು, ಸೈನಿಕರು, ಸೇನಾಪತಿಗಳು, ಮಾಂಡಲಿಕರು. ಅವ್ರ ಕಥೆಯನ್ನು ನಾನು ಬರೆಯೋದಿಲ್ಲ. ಕುಮಾರವ್ಯಾಸ ರಾಜಪ್ರಭುತ್ವದ ಬಗ್ಗೆ ಹೇಳೋದೇನು ಅಂತ ಹೇಳಿದ್ರೆ ಅರಸು ರಾಕ್ಷಸ ಅಂತ ಅವನೊಂದು ಪದ್ಯದ ಸಾಲು. ಅರಸು ರಾಕ್ಷಸ ಅಂತ, ಮಂತ್ರಿ ಮೊರೆವ ಹುಲಿ, ಬಡವರ ಭಿನ್ನಪವನ್ನಿನ್ನಾರು ಕೇಳುವರು ಅಂತ ಬರೀತಾನೆ ಕುಮಾರವ್ಯಾಸ. ಅರಸು ರಾಕ್ಷಸ, ಮಂತ್ರಿ ಮೊರೆವ ಹುಲಿ, ಬಡವರ ಭಿನ್ನಪವನ್ನಿನ್ನಾರು ಕೇಳುವರು. ಹೀಗೆ ಹೇಳೋದನ್ನು ನೋಡಿದ್ರೆ ರಾಜರ ಬಗ್ಗೆ ಮಧ್ಯಕಾಲೀನ ಕವಿಗಳಿಗೆ ಯಾವ ದೃಷ್ಟಿಕೋನವಿತ್ತು ಅನ್ನೋದು ಗೊತ್ತಾಗುತ್ತೆ. ಹೀಗೆ ಹೇಳೋ ಕುಮಾರವ್ಯಾಸ ತನ್ನ ಕಾವ್ಯ ಯಾರಿಗಾಗಿ ಬರೀತಿದ್ದೇನೆ ಅಂದ್ರೆ ಏನಕ್ಕಾಗಿ, ಯಾರ್ಯಾರು ಇದರಿಂದ ಏನೇನು ತಿಳ್ಕೊಳ್ಬಹುದು ಅಂತ ಬರೆಯುವಾಗ ಏನು ಹೇಳ್ತಾನೆ ಗೊತ್ತಾ? ಒಂದ್ ಕಡೆಗೆ ಅರಸು ರಾಕ್ಷಸ, ಮಂತ್ರಿ ಮೊರೆವ ಹುಲಿ, ಬಡವರ ಭಿನ್ನಪವನ್ನಿನ್ನಾರು ಕೇಳುವರು ಅಂತ ಬರೆಯೋ ಕುಮಾರವ್ಯಾಸನ ಇನ್ನೊಂದ್ ಕಡೆ ಏನು ಬರೀತಾನೆ ಅಂದ್ರೆ ಅರಸುಗಳಿಗಿದು ವೀರ. ತನ್ನ ಕಾವ್ಯದಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಅರಸುಗಳಿಗಿದು ವೀರ, ದ್ವಿಜರಿಗ ಪರಮವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ ಅಂತ ಬರೀತಾರೆ. ನಮಗೆ ಉಳಿದ ಭಾಗ ಬೇಡ. ಒಂದೆರಡು ಮಂತ್ರಿ ಜನಕ್ಕೆ ಬುದ್ಧಿಗುಣ ಅಂತ ತನ್ನ ಕಾವ್ಯ ಮಂತ್ರಿಗಳಿಗೆ, ಯಾರ್ಯಾರು ಮಿನಿಸ್ಟರ್ಸ್ ಇದ್ದಾರಲ್ಲ ರಾಜರ ಆಸ್ಥಾನಗಳಲ್ಲಿ, ಅವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಅಂತ ಹೇಳೋ ಕಾವ್ಯ ಅಂತೆ. ಅರಸುಗಳಿಗಿದು ವೀರ, ಇದೊಂದು ಮಾತು. ಅರಸು ರಾಕ್ಷಸ ಅಂತ ಹೇಳಿ ಬರೆಯೋ ಕುಮಾರವ್ಯಾಸ ತನ್ನ ಕಾವ್ಯದಲ್ಲಿ ಏನಿದೆ ಅಂದ್ರೆ ರಾಜರ ವೀರ ಕಥನಗಳಿದೆ. ಶೌರ್ಯ, ಪರಾಕ್ರಮ, ದಿಟ್ಟತೆ, ಛಲ, ಯುದ್ಧ ಇವುಗಳನ್ನ ಯಾರಾದರೂ ತಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಇರೋ ರಾಜ್ಕುಮಾರರಿದ್ದಾರಲ್ಲ ಅರಸರು, ಅವರಿಗೆಲ್ಲ ನನ್ನ ಕಾವ್ಯದಲ್ಲಿ ಇದು ಸಿಗುತ್ತೆ ಅಂತ ಬೇರೆ ಬರೀತಾರೆ. ಹೀಗೆ ರಾಜರನ್ನು ಕುರಿತು ಮಧ್ಯಕಾಲದ ಕವಿಗಳ ದೃಷ್ಟಿಕೋನ ಬಹಳ ವಿಚಿತ್ರವಾದದ್ದು, ಸ್ಪ್ಲಿಟ್ ಅಂತ ಹೇಳಬೇಕು. ಅಲ್ಲಿ ವಿರೋಧನೂ ಇದೆ, ಅಲ್ಲಲ್ಲಿ ಪರವೂ ಇದೆ ಅಂತ. ಪರ ಇರೋದಕ್ಕೆ ನಿಮಗೆ ಒಳ್ಳೆಯ ಉದಾಹರಣೆ ಅಂದರೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ. ರಾಘವಾಂಕ
ಸತ್ಯನೆಂಬುದೇ ರಾಜನೆಂಬುದೇ ಸತ್ಯ, ಸತ್ಯವೆಂಬುದೇ ರಾಜ್ಯ ಅನ್ನೋ ಹರನೆಂಬುದೇ ಸತ್ಯ, ಸತ್ಯನೆಂಬುದೇ ಹರ ಅಂತ ಒಂದು ಸಿದ್ಧಾಂತ ಅವನು. ಆದರೆ ಅವನು ಹೇಳ್ತಿರೋದು ಹೊರಟಿರೋದೇನೆಂದ್ರೆ ರಾಜನೇ ಸತ್ಯ, ಸತ್ಯವೆಂಬುದೇ ರಾಜ ಅಂತ. ದ ಕಿಂಗ್ ಈಸ್ ಟ್ರುತ್, ದ ಟ್ರುತ್ ಈಸ್ ಕಿಂಗ್ ಅಂತ ಅವನ ಕಾವ್ಯ ಇದೆಯಲ್ಲ, ಅವನ ಘೋಷಿತ ಹೇಳಿಕೆ ಹರನೆಂಬುದೇ ಸತ್ಯ, ಸತ್ಯನೆಂಬುದೇ ಹರ ಅಂತ. ಆದರೆ ಅವನು ಕಾವ್ಯದುದ್ದಕ್ಕೂ ಮಾಡಿರೋದೇನು ಅಂದರೆ ಹರಿಶ್ಚಂದ್ರ ಅಂದರೆ ಸತ್ಯ, ಸತ್ಯವೆಂದರೆ ಹರಿಶ್ಚಂದ್ರ ಅಂತ. ಹರಿಶ್ಚಂದ್ರ ಯಾರು? ರಾಜ ಅಲ್ವೇ? ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯರಲ್ಲ. ರಾಘವಾಂಕ ತನ್ನ ಕಾವ್ಯದಲ್ಲಿ ಬರೀತಿರೋದು ಸಾಮಾನ್ಯ ಮನುಷ್ಯರ ಆಗು ಹೋಗುಗಳ ದೈನಂದಿನ ಬದುಕಿನ ವ್ಯಥೆಯ ಕಥೆಯನ್ನಲ್ಲ, ರಾಜನೊಬ್ಬನ ಸತ್ಯಸಂಧತೆಯ ಕಥೆ ಬರೆಯಲು ಹೊರಟಿದ. ಅವನ ಕಾವ್ಯದಲ್ಲಿ ಹರನೆಂಬುದೇ ಸತ್ಯ, ಸತ್ಯನೆಂಬುದೇ ಹರ ಅನ್ನೋದನ್ನು ನಾನು ಮೌಲ್ಯೀಕರಿಸಿ ತೋರಿಸ್ತೀನಿ, ಫಿಲಸಫೈಸ್ ಮಾಡ್ತೀನಿ ಅಂತ ಹೊರಟ ಅವನು ಸತ್ಯ ಮತ್ತು ಹರ ಇವೆರಡು ಯಾರಲ್ಲಿವೆ ಅಂದರೆ ರಾಜನಲ್ಲಿವೆ ಅನ್ನೋದನ್ನು ತನ್ನ ಕಾವ್ಯದಲ್ಲಿ ಪ್ರತಿಪಾದಿಸ್ತಿದ್ದಾನೆ. ಅಂದರೆ ಅವನ ಕಾವ್ಯದ ಅಭಿವ್ಯಕ್ತಿ ರಾಜಪ್ರಭುತ್ವದ ಪರವಾದ ಈ ಕಾವ್ಯದ ಮಟ್ಟಿಗಂತೂ ಸತ್ಯ. ಯಾಕೆ ಹೀಗೆ ಹೇಳ್ತಿದ್ದೀರಿ ನೀವು? ಹರಿಶ್ಚಂದ್ರ ಅವನ ವಿಷಯದಲ್ಲಿ ನಿಮ್ಮ ಆಕ್ಷೇಪ ಯಾಕೆ ಎತ್ತಿದ್ದೀರಿ ಅಂತ ನೀವು ಕೇಳಿದ್ರೆ, ಹೊಲತಿಯರ ಸಂವಾದ ಬರ್ತದೆ ನೋಡಿ, ಆ ಭಾಗವನ್ನು ನೋಡಿದ್ರೆ ನಿಮಗೆ ಹರಿಶ್ಚಂದ್ರನ್ ರಾಘವಾಂಕ ಯಾರ ಪರವಾಗಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ದಾಖಲಾಗುತ್ತೆ. ಅವನು ಹೊಲತಿಯರು ಅಂದರೆ ಸಾಮಾನ್ಯ ಸ್ತ್ರೀಯರು ಅಂತ ಇಟ್ಕೊಳ್ಳಿ ಸದ್ಯಕ್ಕೆ, ಶೂದ್ರ ಸ್ತ್ರೀಯರು ಆದರೆ ಸಾಮಾನ್ಯರು. ಆದರೆ ರಾಘವಾಂಕನ ಎಲ್ಲ ವಾದ ತರ್ಕ ಮಂಡನೆಗಳೆಲ್ಲ ಯಾರ ಪರವಾಗಿ ನಿಲ್ಲುತ್ತವೆ ಅಂತಿಮವಾಗಿ ಅಂದರೆ ರಾಜನ ಪರವಾಗಿ. ಅದನ್ನು ಗಮನಿಸಿದ್ರೆ ಫಲತಿಯರ ಸಂವಾದವನ್ನು ನೀವೇನಾದರೂ ಆಮೂಲಾಗ್ರವಾಗಿ ಕಣ್ಣಿಟ್ಟು ನೋಡಿದ್ರೆ ರಾಘವಾಂಕ ರಾಜಪ್ರಭುತ್ವದ ಪರವಾಗಿ ನಿಂತು ಬರಿತಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಫಲತಿಯರು ನಮ್ಮ ರೂಪ, ರಸ, ಗಂಧ ನಮ್ಮ ಮೈಗಳಿಂದ ಮೂಡಿ ಬಂದ ತಂಗಾಳಿಯನ್ನೆಲ್ಲ ಸೇರಿಸಿದೆಯಾ, ನಮ್ಮ ರೂಪವನ್ನು, ನಮ್ಮ ನೃತ್ಯವನ್ನು ನೋಡಿದೆಯಾ, ನಮ್ಮ ಹಾಡು ಕೇಳಿ ಕಿವಿಗಳು ಪುನೀತ ಆಗಿವೆ. ಆದರೆ ನಮ್ಮನ್ನು ಒರೆಸು ಅಂದರೆ ನೀವು ಶೂದ್ರ ಕನ್ಯರು, ಹೊಲತಿಯರು, ಕೀಳು ಜನ ಅಂತೀಯಲ್ಲ, ಯಾಕೆ ಚಾಂಡಾಲಗಿತ್ತಿಯರು ಅಂತೆಲ್ಲ ಕರಿತೀಯಲ್ಲಪ್ಪ, ಹಾಗೆ ಮಾಡಬಾರ್ದು ಅಂತ ಅವ್ರು ಹೇಳಿದ್ರೆ ರಾಜ ಅಂತಾನೆ ಅಕ್ಕಕ್ಕು ಬಚ್ಚಲುದಕ ಮಾರ ಮೀಹಕ್ಕೆ ಯೋಗ್ಯಂ ಅಂತ. ನಾಯಿ ಹಾಲು ಕೊಡುತ್ತೆ ಅಂತಾದರೆ ಯಾರಾದರೂ ಕುಡಿಬಹುದಾ ಅದನ್ನು ಅಂತ ಕೇಳ್ತಾನೆ. ಅಂದರೆ ಸಾಮಾನ್ಯರಾದ ಹೊಲತಿಯರನ್ನು ನಾಯಿಗಳಿಗೆ ಹೋಲಿಸ್ತಾನೆ. ಹಾಗೇನೆ ಬಚ್ಚಲುದ ಕಮ್ಮ ಆರಾಮಿ ಹೆಕ್ಕೆ, ಬಚ್ಚಲದಲ್ಲಿ ನೀರಿದೆ ಅಂದರೆ ಸ್ನಾನ ಮಾಡ್ಬೋದಾ ಅಂತ ಕೇಳ್ತಾನೆ, ಬಚ್ಚಲ ನೀರು ತಗೊಂಡು. ಇಲ್ಲಿರೋ ದೃಷ್ಟಿಕೋನವನ್ನು ಗಮನಿಸಿದ್ರೆ ತಾನು ಶ್ರೇಷ್ಠ, ಹೊಲತಿಯರು ಅಲ್ಲ ಎನ್ನುವ ದೃಷ್ಟಿಕೋನ ಹರಿಶ್ಚಂದ್ರನ ಮಾತುಗಳಲ್ಲಿ ಕಾಣ್ತಿರೋದನ್ನು ಗಮನಿಸಿದ್ರೆ ಈ ಶ್ರೇಷ್ಠತೆಯ ಪ್ರತೀಕವಾಗಿ ಹರಿಶ್ಚಂದ್ರನನ್ನು ನಿಲ್ಲಿಸೋದನ್ನು ನೋಡಿದ್ರೆ ರಾಘವಾಂಕ ರಾಜಪ್ರಭುತ್ವದ ಪರವಾಗಿದ್ದಾನೆ. ಇಡೀ ಕಾವ್ಯದ ಕೊನೆಗೆ ಹರನೆಂಬುದೇ ಸತ್ಯ, ಸತ್ಯನೆಂಬುದೇ ಹರ ಅನ್ನೋದಕ್ಕಿಂತ ರಾಜನೇ ಸತ್ಯ, ಸತ್ಯವೇ ರಾಜ್ಯ ಅನ್ನೋದೇ ಅವನ ಇಡೀ ಕಾವ್ಯದ ಧೋರಣೆ. ಇನ್ನು ಮುಂದೆ ಬರುವ ಮಧ್ಯಕಾಲೀನ ಕಾವ್ಯದ ಭಾಗಗಳಲ್ಲಿ ಬರುವ ಅನೇಕ ಕಡೆಗಳಲ್ಲಿ, ಉದಾಹರಣೆ ಕನಕದಾಸರೊಂದು ಕೀರ್ತನೆ ಇದೆ, ಡಂಕು ಬಾಲದ ನಾಯಕರೇ ಅಂತ. ಅಂತಲ್ಲೆಲ್ಲ ರಾಜಪ್ರಭುತ್ವದ ವಿಡಂಬನೆ, ಲೇವಡಿ, ತಿರಸ್ಕಾರ ಕಂಡುಬರುತ್ತೆ. ಹೀಗೆ ಅನೇಕ ಉದಾಹರಣೆಗಳನ್ನು ಕೊಡ್ತಾ ರಾಜಪ್ರಭುತ್ವದ ಜೊತೆಗೆ ಈ ಕಾಲದ ಕವಿಗಳು ಇಟ್ಕೊಂಡ ಸಂಬಂಧ ಪ್ರೀತಿ ವೈರ ಸಂಬಂಧ. ಕೆಲವರು ಅದರ ಕಡೆಗೆ ಒಲವನ್ನು, ಕೆಲವರು ವೈರವನ್ನು ತೋರಿಸಿದ್ದಾರೆ, ಎರಡು ರೀತಿಯಲ್ಲಿ. ಆದರೆ ಧರ್ಮ ಪ್ರಭುತ್ವದ ವಿಷಯದಲ್ಲಿ ಮಧ್ಯಕಾಲೀನ ಕವಿಗಳು ತೋರಿಸಿರುವ ನಿಷ್ಠೆ ಮಾತ್ರ ಅಗಾಧವಾದದ್ದು. ಅಂದರೆ ಧರ್ಮನಿಷ್ಠೆಯ ಅಥವಾ ಮತನಿಷ್ಠೆಯ ಸೆರಗಿನಲ್ಲಿ ಈ ಕವಿಗಳ ಕಾವ್ಯ ಪ್ರತಿಭೆ ಮಿಂಚಿರೋದೆಷ್ಟೋ, ಕುಗ್ಗಿರೋದು ಅಷ್ಟೇ. ಅಂದರೆ ಕವಿಗಳು ತಮ್ಮ ಕಾವ್ಯದ ಪ್ರತಿಭಾಶಕ್ತಿಯನ್ನೆಲ್ಲ
ಮತನಿಷ್ಠೆಗೆ ಏನು ಮಾಡಿದ್ದಾರೆ? ಸರೆಂಡರ್ ಮಾಡಿದ್ದಾರೆ, ಸಮರ್ಪಿಸಿದ್ದಾರೆ, ಸರೆಂಡರ್ ಮಾಡಿದ್ದಾರೆ. Their creativity is surrendered to the highest form of God or highest form of power. ಧರ್ಮವೂ ಒಂದು ಪ್ರಭುತ್ವ. ಯಾಕೆ ಅಂತ ಹೇಳಿದ್ರೆ, ಭಕ್ತಿ, ಧರ್ಮ, ಆಚಾರ್ಯರು, ಪಂಡಿತರು, ಗುರುಗಳು, ಅಗ್ರಹಾರಗಳು, ಜೈನ ಮಠಗಳು, ಬಸದಿಗಳು, ದೇವಾಲಯಗಳು ಎಲ್ಲವೂ ಈ ಧರ್ಮ ಪ್ರಭುತ್ವದ ಸಂಕೇತಗಳು ಅಥವಾ ಪ್ರತಿನಿಧಿ. ಇವು ಮಧ್ಯಕಾಲೀನ ಸಾಹಿತ್ಯ ಪರಂಪರೆಯನ್ನು ಆಳವಾಗಿ ಪ್ರಭಾವಿಸಿವೆ. ಅಂದರೆ ಈ ದೃಷ್ಟಿಕೋನಗಳ ಒಳಗೆ ಕೆಲವು ಭಿನ್ನತೆಗಳೆಲ್ಲ ಇವೆ, ಆದರೆ ಎಲ್ಲರೂ ಅಂತಿಮವಾಗಿ ಧರ್ಮ ಪ್ರಭುತ್ವಕ್ಕೆ ತಮ್ಮನ್ನು ತೆತ್ತುಕೊಂಡವರು. ಈ ಕಾಲದ ಕವಿಗಳೆಲ್ಲರೂ ಮತಶ್ರದ್ಧೆಯ ಸೀಮೆಯ ಗೆರೆಗಳನ್ನು ದಾಟುವುದಕ್ಕೆ ಇವರಿಗೆ ಯಾರಿಗೂ ಸಾಧ್ಯವೇ ಆಗಲಿಲ್ಲ. ಅಷ್ಟು ಮಾತ್ರ ಅಲ್ಲ, ತಾವು ಭಗವಂತನ ಅಂಶ ಅಂತ ಅಂದ್ಕೊಂಡಿದ್ರು ಈ ಕಾಲದ ಕವಿಗಳು. ವೀರನಾರಾಯಣನ ಕವಿ ಲಿಪಿಕಾರ ಕುಮಾರವ್ಯಾಸ ಅಂತ ಕುಮಾರವ್ಯಾಸ ಬರ್ಕೊಳ್ತಾನೆ. ಅಂದ್ರೆ ನಾನು ಬರೀತಿರೋ ನಾನಲ್ಲಪ್ಪ, ನನ್ನನ್ನು ಭಗವಂತ ಕೈ ಹಿಡಿದು ಬರೆಸ್ತಿದ್ದಾನೆ ಅಂತ. ವಚನಕಾರರಲ್ಲೂ ಈ ಥರದ ಭಾವನೆ ಇದೆ, ಹರಿಹರನಲ್ಲೂ ಇದೆ. ಭಕ್ತಿಯ ರಸಾವೇಶದಲ್ಲಿ ಮಿಂದೆದ್ದವರಾದ್ದರಿಂದ ಇವರ ಭಕ್ತಿಯ ಪಾರಮ್ಯವೇ ಇವರ ಜೀವನ ಶ್ರದ್ಧೆಯನ್ನೆಲ್ಲ ನಿಯಂತ್ರಿಸಿದೆ. ಇವರೊಳಗಿನ ಭಕ್ತಿಯ ಪಾರಮ್ಯವೇ ಬದುಕನ್ನು ಕುರಿತ ಇವರ ಶ್ರದ್ಧೆಯನ್ನೆಲ್ಲ ನಿಯಂತ್ರಿಸಿದೆ. ಕುಮಾರವ್ಯಾಸ ನೋಡಿ, ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾನರು ಮೆಚ್ಚುವಂತಿರೆ, ನೆಲಗೆ ಪಂಚಮ ಶ್ರುತಿಯನ್ನು ಒರೆವೇನು ಕೃಷ್ಣ ಮೆಚ್ಚಲ್ಕೆ ಅಂತ. ಯಾಕೆ ಕಾವ್ಯ ಬರೀತಿದ್ದೀನಿ ಅಂದರೆ ಕೃಷ್ಣ ಮೆಚ್ಚೋದಕ್ಕೆ, ಕೃಷ್ಣ ಕಥೆಯನ್ನು ಲೋಕಕ್ಕೆ ತಿಳಿ ಹೇಳೋದಕ್ಕೆ ಅಂತ. ಇಲ್ಲಿ ನೋಡ್ಬೋದು ಪದುಮನಾಭನ ಮಹಿಮೆ. ತನ್ನ ಕಾವ್ಯದಲ್ಲಿ ಏನಿದೆ ಅಂದರೆ ಪದುಮನಾಭನ ಮಹಿಮೆ ಇದೆ ಅಂತ ಕುಮಾರವ್ಯಾಸ ಬರೆಯೋದು. ಇದು ಮುರಾರಿಯ ಲೀಲೆಗೋಸ್ಕರ ಉದಯಿಸಿದ ಜಗ ಅಂತ. ಇಡೀ ಜಗತ್ತಿದೆಯಲ್ಲ, ಇದು ಕೃಷ್ಣ ಲೀಲೆಗಾಗಿ ಹುಟ್ಟಿದ ಜಗತ್ತಂತ ಹೀಗೆ ಹೇಳೋದು. ಇನ್ನು ಹರಿಹರ ಹೇಳ್ತಾನೆ, ಈ ಹುಟ್ಟಿ ಸತ್ತು ಬದುಕುವ ಮನುಷ್ಯರ ಕಥೆ ಬರೆಯಂಗಿಲ್ಲಪ್ಪ ನಾನು, ಅಸಾಧಾರಣ ಶಕ್ತಿಯ ಭಕ್ತರ ಕಥೆಯನ್ನು ಬರಿತೀನಿ ಅಂತ. ಅಂದರೆ ಇವರು ಯಾವುದೋ ಒಂದು ಧರ್ಮಶಕ್ತಿಗೆ ತಮ್ಮನ್ನು ತಿತ್ತುಕೊಂಡವರು, ಒಗ್ಗಿಸಿಕೊಂಡವರು. ನಿಮಗೊಂದು ಗೊತ್ತಿರಲಿ, ರಾಜನಾದ ಹರಿಶ್ಚಂದ್ರನ ಕಥೆ ಬರೆದ ಕಾರಣಕ್ಕೆ ಹರಿಹರ ತನ್ನ ಶಿಷ್ಯನೋ ಅಳಿಯನೋ ಆದ ರಾಘವಂಕನ ಹಲ್ಲು ಮುರಿದ ಅಂತ ಒಂದು ಕಥೆ ಇದೆ, ದಂತಕಥೆ. ಆ ದಂತಕಥೆ ಹೇಳ್ತಿರೋದೇನು ಅಂದರೆ, ಮನುಷ್ಯನನ್ನ, ರಾಜರನ್ನ ಕುರಿತು ಕಾವ್ಯ ಬರೀಬಾರ್ದು, ಭಕ್ತಿಯನ್ನ, ಧರ್ಮವನ್ನ, ಧರ್ಮ ಬೀರುಗಳಾದ ಪ್ರವಾದಿಗಳನ್ನು ಕುರಿತು ಮಾತ್ರ ಕಾವ್ಯ ಬರೀಬೇಕು ಅಂತ ಹೇಳೋ ದಂತಕಥೆ. ಇದನ್ನೆಲ್ಲ ಗಮನಿಸಿದ್ರೆ ಸಾಹಿತ್ಯ ಮತ್ತು ಧರ್ಮ ಒಂದಕ್ಕೊಂದು ಎಷ್ಟು ಪ್ರಭಾವಿತವಾಗಿವೆ ಅಂತ. ಧರ್ಮದ ಪ್ರಚಾರಕ್ಕಾಗಿ ಸಾಹಿತ್ಯವನ್ನು ಈ ಕಾಲದ ಕವಿಗಳು ಒಂದು ಸಾಧನವಾಗಿ ಮಾಡಿಕೊಂಡ್ರು. ಸಾಹಿತ್ಯ ಧರ್ಮದ ಒಂದು ಸಾಧನ ಆಯಿತು. ಅದರೊಳಗೆ ಧರ್ಮದ ಮೌಲ್ಯಗಳನ್ನು ಹೊರತುಪಡಿಸಿ ಬೇರೇನನ್ನು ಹುಡುಕೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಒಂದು. ಎರಡನೇದ್ದು, ಇಲ್ಲಿರುವ ಮತನಿಷ್ಠೆ ಸ್ವಲ್ಪ ಭಿನ್ನವಾದದ್ದು. ಇಲ್ಲಿ ಬರುವ ಲಿಂಗಾಯತ ಅಥವಾ ವೀರಶೈವ ಕವಿಗಳು ವರ್ಣಾಶ್ರಮ ಧರ್ಮವನ್ನು ವಿರೋಧಿಸ್ತಾರೆ, ಸರ್ವ ಸಮಾನತಾವಾದ ಮತವೊಂದನ್ನು ಪುರಸ್ಕರಿಸ್ತಾರೆ. ಒಂದು ನೆಲೆಯ ಧರ್ಮ, ವರ್ಣಾಶ್ರಮ ಧರ್ಮ ಅಂತ ಏನು ಕೇಳ್ತೀವಿ, ಚತುರ್ವರ್ಣ ಸಿಸ್ಟಮನ್ನು ವಿರೋಧಿಸ್ತಾರೆ. ಎರಡನೇದು, ಯಜ್ಞ, ಯಾಗ, ಹೋಮ ಈ ಥರದ ಮತೀಯ ಆಚರಣೆಗಳನ್ನ ವಿರೋಧಿಸ್ತಾರೆ, ಭಕ್ತಿಯನ್ನು ಪುರಸ್ಕರಿಸ್ತಾರೆ. ಆದರೆ ವೈದಿಕ ಕವಿಗಳು ಯಜ್ಞ, ಯಾಗ, ಆಚರಣೆ, ವ್ರತ, ಹೋಮ, ಹವನ, ಮಂತ್ರೋಚ್ಚಾರ, ವೈದಿಕತೆ ಎಲ್ಲವನ್ನು ಒಪ್ಪುತ್ತಾರೆ. ಜೈನ ಧರ್ಮ, ಆ ಮತಕ್ಕೆ ಸಂಬಂಧಪಟ್ಟ ಕವಿಗಳಿದಾರಲ್ಲ ಈ ಕಾಲದಲ್ಲಿರೋರು, ಅವರು ಮೂಲ ಜೈನ ಧರ್ಮದ ತತ್ವಾಚಾರಗಳನ್ನು ಕೈಬಿಟ್ಟು ರಿಚುವಲಿಸ್ಟಿಕ್ ಆದ ಜೈನ ಧರ್ಮವನ್ನು ಈ ಕಾಲಕ್ಕೆ
ಹೆಚ್ಚು ಪುರಸ್ಕರಿಸ್ತಾರೆ. ಉದಾಹರಣೆಗೆ ನಿಮಗೆ ಜನನ ಯಶೋಧರ ಚರಿತೆಯಲ್ಲಿ ಬರುವ ಬಲಿ ಕೊಡುವ ಪದ್ಧತಿ ಅಥವಾ ಕೋಳಿ ಬಲಿ ಕೊಡೋದು, ಈ ಥರದ ಪದ್ಧತಿಗಳು, ಮಾರಿ ದೇವತೆಗೆ ಬಲಿ ಕೊಡುವ, ಜೈನ ಶಿಶುಗಳನ್ನು ಬಲಿ ಕೊಡುವ ಪದ್ಧತಿ, ಇವುಗಳನ್ನು ಗಮನಿಸಿದ್ರೆ ಅಹಿಂಸಾ ಪರಮೋ ಧರ್ಮ ಅಂತ ನಂಬಿದ್ದ ಜೈನ ಧರ್ಮ ಕರ್ನಾಟಕದಲ್ಲಿ ಮಧ್ಯಕಾಲಕ್ಕೆ ಬರೋ ಹೊತ್ತಿಗೆ ಹಿಂಸೆಯನ್ನೇ ತನ್ನ ಬಲಿ ವ್ರತಾಚರಣೆಗಳ ಒಂದು ಭಾಗವಾಗಿ ಮಾಡಿಕೊಂಡಿತ್ತು ಅನ್ನೋದು ಗೊತ್ತಾಗ್ತದೆ. ಇದನ್ನೆಲ್ಲ ಗಮನಿಸಿದ್ರೆ ಒಟ್ಟು ಧಾರ್ಮಿಕ ನಂಬಿಕೆ, ಆಚರಣೆ, ಶಿಷ್ಟಾಚಾರಗಳು ಮಧ್ಯಕಾಲೀನ ಕವಿಗಳನ್ನು ತೀವ್ರವಾಗಿ ಪ್ರಭಾವಿಸಿದ್ವು, ಅವರ ಬರವಣಿಗೆಯನ್ನು, ಅವರ ಆಲೋಚನೆಯನ್ನು ಅನ್ನೋದು ಸ್ಪಷ್ಟ. ಇನ್ನು ಇವರು ಬರೆದ ಕಾವ್ಯಗಳೇನಿವೆ, ಹರಿಹರ ಬರೆದ ಕಾವ್ಯಗಳು, ಶಿವಶರಣರ ಚರಿತ್ರೆಗಳು, ಇತಿಹಾಸದಲ್ಲಿ ಸಂಭವಿಸಿದ ವ್ಯಕ್ತಿಗಳ ಚರಿತ್ರೆಗಳು ಪುರಾಣ ರೂಪವನ್ನು ಧರಿಸಿದ್ರು, ಧಾರಣೆ ಮಾಡಿದ್ರು. ಇದರಿಂದ ಏನಾಯ್ತು ಅಂತ ಹೇಳಿದ್ರೆ, ಚರಿತ್ರೆಯಲ್ಲಿ ಆಗಿ ಹೋಗಿದ್ದ ಶರಣರು ಪುರಾಣದ ವ್ಯಕ್ತಿಗಳಾದರು, ಧರ್ಮ ಬೇರುಗಳಾದರು, ಕಡೆಗೆ ಅವರೇ ದೇವರು ಆದರು. ಉದಾಹರಣೆ ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಅಲಮಪ್ರಭು, ಭೀಮಕವಿಯ ಬಸವ ಪುರಾಣದಲ್ಲಿ ಬಸವಣ್ಣ, ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣದಲ್ಲಿ ಚನ್ನಬಸವಣ್ಣ, ಆಮೇಲೆ ಅಕ್ಕ ಮಹಾದೇವಿ, ಹೀಗೆ ಎಲ್ಲರೂ ಮನುಷ್ಯರಾಗಿದ್ದವರು ದೇವರುಗಳಾದರು. ಅಂದ್ರೆ ಪ್ರಭುತ್ವದ ಹಿಡಿತ ಸಾಹಿತ್ಯವನ್ನು ಎಷ್ಟು ಮಟ್ಟಿಗೆ ಇತ್ತು ಸಾಹಿತ್ಯದ ಮೇಲೆ ಅನ್ನೋದು ಇದರಿಂದ ನಮಗೆ ತೀರಾ ಸ್ಪಷ್ಟವಾಗುತ್ತೆ. ಆದರೆ ದೇವಾಲಯ ಸಂಸ್ಕೃತಿಯು ಕೂಡ ಧಾರ್ಮಿಕ ಪ್ರಭುತ್ವದ ಒಂದು ಪ್ರತಿನಿಧಿ, ಏಜೆಂಟ್. ವಚನಕಾರರು ದೇವಾಲಯ ಸಂಸ್ಕೃತಿಯನ್ನು ಒಪ್ಪಿದ್ರೋ ತಿರಸ್ಕರಿಸಿದ್ರೋ ಅಂತ ನೀವು ಕೇಳಿದ್ರೆ, ಬಹಳ ಜನ ಸಾಮಾನ್ಯವಾಗಿ ಹೇಳೋದೇನೆಂದ್ರೆ, ಬಸವಣ್ಣನ ಒಂದು ವಚನ ಇಟ್ಕೊಂಡು, ಉಳ್ಳವರು ಶಿವಾಲಯ ಮಾಡುವರು, ನಾವೇನು ಮಾಡಲಿ ಬಡವನಯ್ಯ, ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಈ ಥರದ ಒಂದಿಷ್ಟು 4-5 ವಚನ ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ, ವಚನಕಾರರು ದೇವಾಲಯ ಸಂಸ್ಕೃತಿಯನ್ನು ನಿರಾಕರಿಸಿದರು ಅಂತ ಹೇಳ್ತಾರೆ. ಹಾಗಲ್ಲ, ಅದು ಬಹುತರವಾದ ವಚನಕಾರರು ದೇವಾಲಯ ಸಂಸ್ಕೃತಿಯನ್ನು ನಿರಾಕರಿಸಲಿಲ್ಲ, ಒಪ್ಪಿಕೊಂಡ್ರು. ಎಲ್ಲೇ ಕೆಲವು ಸೆಲೆಕ್ಟೆಡ್ ವಚನ ಇಟ್ಟುಕೊಂಡು ವಚನಕಾರರು ದೇವಾಲಯ ಸಂಸ್ಕೃತಿಯನ್ನು ಧಿಕ್ಕರಿಸಿದರು ಅಂತ ಹೇಳಲಿಕ್ಕಾಗೋದಿಲ್ಲ. ಒಪ್ಪಿಕೊಂಡ ವಚನಕಾರರು ಇದ್ದಾರೆ, ಇದನ್ನು ಗಮನಿಸಬೇಕು. ಎರಡನೇದು, ವಚನಕಾರರು ವೇದಗಳನ್ನು, ಆಗಮಗಳನ್ನು ನಿರಾಕರಿಸಿದರು ಅಂತ ಮಾತಾಡೋರು ವೇದ ಆಗಮಗಳನ್ನು ಪುರಸ್ಕರಿಸಿದ ಅನೇಕ ವಚನಗಳನ್ನು ಗಮನಿಸಬೇಕು. ಹೀಗೆ ಹೇಳುವ ಮೂಲಕ ನಾನು ವೇದಗಳು, ಆಗಮಗಳನ್ನು ವೈಭವೀಕರಿಸಲಿಕ್ಕೆ ಹೊರಟಿಲ್ಲ. ಬದಲಾಗಿ ಧರ್ಮದ ಪ್ರಭಾವ ನಮ್ಮ ಬರವಣಿಗೆಯನ್ನು, ನಮ್ಮ ಲೇಖಕರ ಅಭಿವ್ಯಕ್ತಿ ಕ್ರಮವನ್ನು ಎಷ್ಟರ ಮಟ್ಟಿಗೆ ನಿಯಂತ್ರಿಸ್ತಾ ಇತ್ತು, ಕಂಟ್ರೋಲ್ ಮಾಡ್ತಾ ಇತ್ತು ಅನ್ನೋದನ್ನು ಹೇಳೋದೇ ನನ್ನ ಉದ್ದೇಶ. ಸೊ ಇಷ್ಟು ಸಾಹಿತ್ಯ ಮತ್ತು ಪ್ರಭುತ್ವಗಳ ಸಂಬಂಧದಲ್ಲಿ ಇರುವ ತಿಳುವಳಿಕೆಯನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಂಡಿದ್ದೇನೆ. ಸೊ 1 ಗಂಟೆ